ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಗುಹುಮಾದ್ಯಭೀಶಂ ವಂದೇ ಭವದ್ಭ್ಯಮಮಹಾಸುರಸಿದ್ಧವನ್ಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗತಃ ದಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಏನಾಯ್ತೀಗ? ವೇದೋಖಿಲೋ ಧರ್ಮಮೂಲಂ ಸ್ಮೃತಿಶೀಲೇ ಚ ತದ್ವಿದಾಂ ಆಚಾರಶ್ಚೈವ ಸಾಧೂನಾಂ ಆತ್ಮನೋ ರುಚಿರೇವ ಚ. ಇಲ್ಲಿ ಕೆಲವು ಪ್ರಶ್ನೆ ಬಂತು. ಅತ್ಯಂತ ಧರ್ಮದ ಮುಖ್ಯ ಆಕಾರಗಳು ಯಾವುದು? ಮೇನ್ ಸೋರ್ಸ್ ಬುಕ್ಸು ಅಂದರೆ ವೇದ ಅಖಿಲ, ವೇದ ಅಖಿಲ, ಸಮಸ್ತ ವೇದಗಳು ಅಂತ ಹೇಳಿದ್ದರಿಂದ 4 ವೇದಗಳು, ಮಹಾಭಾರತ, ಪುರಾಣ, ಇತಿಹಾಸ ಪುರಾಣ, ಪಂಚಮೋ ವೇದಾನಾಂ ವೇದ, ಎಲ್ಲ ವೇದ ಶಾಸ್ತ್ರ ಪ್ರಪಂಚದ ಸ್ಮೃತಿಗಳು ಎಲ್ಲ ಇಷ್ಟು ಒಂದು ಗುಂಪು ಬಂತು. ಆ 7 ಮಹಾಶಾಸ್ತ್ರಗಳು ಎಲ್ಲ ಸೇರಿಕೊಂಡಿತು. ಇವೆಲ್ಲವೂ ಕೂಡ ಏನು? ಧರ್ಮ ಮೂಲ, ಧರ್ಮಕ್ಕೆ ಮೂಲ ಆಕಾರಗಳಿವು. ಜೊತೆಗೆ ಅದ್ರ ಮುದ್ದೆ ಇದ್ದವರು ಇದ್ದಾರೆ, ಅವರಿಗೆ ಸ್ಮೃತಿಶೀಲೇಚ ತದ್ವಿಧಾಂ. ಅದಕ್ಕೆ ಯಾಕೆ ಸಜ್ಜನರ ಸಂಘ ಮಾಡಬೇಕು, ರಂಗನಿಂದ ಕೊಂಡಾಡುವ ಅಂತ ಅದಕ್ಕೆ ಹೇಳಿದರು ಅಂದರೆ, ಇವರಿಗೆ ಓದಿಲ್ಲ, ಆದರೆ ಓದ್ದವರು ಇರೋದರಿಂದ ಅವ್ರು ಮಾಡಿದರೆ ಆಗೋಯ್ತು. ಗೊತ್ತಾಯ್ತಾ? ಇದನ್ನ ಅರ್ಥ ಮಾಡ್ಕೊಂಡ್ರೆ ಏನಾಯ್ತಾಗ, ಆಗ ಯಾತಕ್ಕೆ ಸಜ್ಜನರ ಸಂಘ ಬೇಕು ಅಂದರೆ ಆ ವಾತಾವರಣ ಕ್ರಿಯೇಟ್ ಆಗ್ತದೆ. ಹಿಂದಿನ ಕಾಲಕ್ಕೆ ಗುರುಕುಲ ವಾಸನೆ ಮಾಡ್ತಾಯಿದ್ರು, ಅದು ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಒಟ್ಟಿಗೆ ಆಗಿಬಿಡ್ತಿತ್ತು. ಹಾಗೇನೆ ಗೊತ್ತಾಯ್ತಾ? ಅದು ರೆಸಿಡೆನ್ಷಿಯಲ್ ಸ್ಕೂಲ್ ಅಂತೀವಲ್ಲ, ಆ ರೀತಿಯಲ್ಲಿ ವ್ಯವಸ್ಥೆ ಆಗಿದ್ದರಿಂದ ಅದು ನಿಜವಾದ ಗುರುಕುಲದ ವ್ಯವಸ್ಥೆ ಆಗಿತ್ತು. ಆಗ ಅವರಿಗೆ ಪರ್ಫೆಕ್ಷನ್ ಇರ್ತಿತ್ತು. ಎಷ್ಟೋ ಸತ್ಯ ಗ್ರಂಥದಲ್ಲಿ ಡೌಟ್ ಬಂದಾಗ ಮಾಡಿದ್ದನ್ನು ನೋಡ್ಕೊ, ಹೀಗೆ ಮಾಡಿದ್ರು, ಅದೇ ಉತ್ತರ, ಹೀಗೆ ಮಾಡಿದ್ರು. ಕೆಲವೆಲ್ಲ ಬರೀಬೇಕು ಅಂತಿಲ್ಲ, ಸಂಪ್ರದಾಯ ಹಾಗೆ ಬರ್ತಾನೇ ಇರುತ್ತೆ. ಆ ಪ್ರೆಸಿಡೆನ್ಸನ್ನು ಫಾಲೋ ಮಾಡಿದರೆ ಮುಗಿದು. ಈ ರೀತಿ ಇಲ್ಲೂ ನಮ್ಮಲ್ಲಿ ನೋಡಿ, ಒಂದು ರೆಸಿಡೆನ್ಷಿಯಲ್ ಸ್ಕೂಲು ಇವತ್ತು ಆ ಕಾನ್ಸೆಪ್ಟ್ ಇದೆ. ಅದು ಪ್ರೈಮರಿ ಇದಕ್ಕೆ ಪ್ಲೇ ಹೋಮ್ಗಳು ರೆಸಿಡೆನ್ಷಿಯಲ್ ಇದೆ, ಪ್ಲೇ ಹೋಮಿಗೆ ಪ್ರೈಮರಿಗಿದೆ. ಇಂಜಿನಿಯರಿಂಗ್ ಮೆಡಿಕಲ್ಲಿ ಭಾರಿ ಕಡಿಮೆ ಅವೆಲ್ಲ, ಇದು ಭಾರಿ ಇದೆ. ಯಾಕೆ ಉದ್ದೇಶ ಏನು ಅಂತ ಕೇಳಿದ್ರೆ, ಅದು ಹೆಚ್ಚು ಪ್ರೈಮರಿ ಎಜುಕೇಷನ್ ಸಿಗೋದು ಅಲ್ಲಿ. ಪ್ರೈಮರಿ ಅಂದರೆ ಲೋಯೆಸ್ಟ್ ಅದಲ್ಲ, ಬೇಸಿಕ್ ಅಂತ ಅರ್ಥ. ಬೇಸಿಕ್ ಎಜುಕೇಷನ್ ಸಿಗೋದು ಅಲ್ಲೇ. ಅದಾಯಿತು. ಅವ್ರ ಯೂನಿವರ್ಸಿಟಿಗಳು ಏನಾಯ್ತು ಈಗ, ಡೈರೆಕ್ಟ್ ಬಂತು. ಆಮೇಲೆ ಓಪನ್ ಯೂನಿವರ್ಸಿಟಿ ಬಂತಲ್ಲ, ಕ್ಲಾಸು ಏನೂ ಇಲ್ಲ, ಬರೀ ಕೆಲವು ಕ್ಲಾಸ್ ಮಾಡ್ತಾರೆ, ಡೈರೆಕ್ಟ್ ಪರೀಕ್ಷೆಗೆ ಹೋಗಿಬಿಡ್ತಾರೆ. ಆ ರೀತಿ ಆಯಿತು. ಇದರಲ್ಲಿ ಏನು ಇನ್ನೂ ಕಡಿಮೆ ಆಯ್ತದೆ, ನಾಲೆಡ್ಜ್ ಏನಾಯ್ತು ಈಗ, ನಾನು ಇನ್ನೂ ಕಡಿಮೆ ಆಯಿತು. ರೆಸಿಡೆನ್ಸ್ ಅದಕ್ಕೆ ಕಡಿಮೆ, ಇನ್ನೂ ಕಡಿಮೆ ಆಯ್ತು ಇದರಲ್ಲಿ. ಗೊತ್ತಾಯ್ತಾ? ಅದರಲ್ಲಿ ಏನಾಗಿತ್ತು, ಅದಾಗ ಅವರು ಮೆನ್ಷನ್ ಮಾಡಿದಾಗ ರೆಗ್ಯುಲರ್ ಇದ್ದವರಿಗೆ ಪ್ರಯಾರಿಟಿ, ಆಮೇಲೆ ಅವನಿಗೆ ಅದರ ಮೆರಿಟು ಎಲ್ಲೋ ನೋಡೋಕ್ಕೆ ಶುರು ಮಾಡ್ತಾರೆ. ಇವತ್ತು ನಮ್ದು ಏನಾಗಿದೆ ಅಂದರೆ, ಆ ಮುಕ್ತ ಓಪನ್ ಯೂನಿವರ್ಸಿಟಿ ಇದ್ದಾಗೆ ಇರೋದು ಹೆಚ್ಚು ಕಡಿಮೆ. ಗುರುಕುಲದಲ್ಲಿ ಕೆಲವು ಬಿಟ್ಟರೆ ಉಳಿದಂಥ ಹಾಗಾಗೋದ್ರಿಂದ ಧರ್ಮದ ಪೂರ್ಣ ಪರಿಜ್ಞಾನ, ಧರ್ಮ ಸೂಕ್ಷ್ಮ ಇದೆಲ್ಲ ಬಹಳ ಕಷ್ಟ. ಅದಕ್ಕೆ ಮಹಾಜನೋ ಏನ ಗತಸ್ಸ ಪಂಥಾಹ ಮಹಾಭಾರತ ಹೇಳ್ತಾರೆ. ಇಲ್ಲೂ ಲೋಕದಲ್ಲಿ ಹೇಳಿಲ್ಲ, ದೊಡ್ಡ ಲಾಂಗ್ ಕ್ಯೂ ಇರ್ತದೆ, ನಮಗೆ ಸಿಗ್ನಲ್ ಕಾಣಿಸೋದೇ ಇಲ್ಲ. ಮುಂದವ್ರು ಹೋದ್ರೆ ಹೋಗ್ತಾರೆ ಅಷ್ಟೇ, ಸಿಗ್ನಲ್ ಕೊಟ್ಟಿರಬೇಕು ಅಂತ ಅರ್ಥ. ಮುಂದವ್ರು ಫಾಲೋ ಮಾಡೋದು ಅಂತ ಪದ್ಧತಿ ಲೋಕದಲ್ಲಿ ಇದ್ದೇ ಇದೆ. ಎಲ್ಲರೂ ಅದನ್ನು ನೋಡಿಕೊಂಡೆ ಯಾರು ಹೋಗೋದಿಲ್ಲ. ಆ ದೃಷ್ಟಿಯಲ್ಲಿ ಅವರಿಗೇನಪ್ಪ ಆಧಾರ ಅಂದರೆ, ಅವರೇನು ತದ್ವಿಧಾಂ ಅಂತ ತಿಳಿದವರು ಇದ್ದಾರೆ. ಸ್ಮೃತಿಶೀಲೇಚ, ಯಾವ್ದಾದ್ರು ಕಾನೂನು ಪ್ರಶ್ನೆ ಬಂದಾಗ ಕಾನೂನು ಪುಸ್ತಕ ಯಾರು ಓದಕ್ಕೆ ಹೋಗೋಲ್ಲ. ಏನು ಮಾಡ್ತಾರೆ? ಆ ಎಕ್ಸ್ಪರ್ಟ್ರಿಗೆ ಕೇಳಿಬಿಡ್ತಾರೆ ಅಷ್ಟೇ. ಎಕ್ಸ್ಪರ್ಟ್ರಿಗೆ ಕೇಳಿದಾಗ ಎರಡು ಅನುಕೂಲ, ಬರೀ ಎಂದಿಗೆ ಓದಿ ಮುಗಿಬೇಕು ನಮಗದೀಗ. ಗೊತ್ತಾಯ್ತಾ? ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಆಲ್ರೌಂಡೋಡ್ ಹೇಳ್ತಾರೋ ತಕ್ಷಣ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಗ್ರಂಥಗಳಿಗೆ ಎಷ್ಟು ಪ್ರಾಧಾನ್ಯ ಇದೆಯೋ, ಗ್ರಂಥ ಓದಿದವರ ಮಾತಿಗೂ ಅಷ್ಟೇ ಬೆಲೆ ಇದೆ. ಅದಕ್ಕೆ ಲೀಗಲ್ ಒಪಿನಿಯನ್ ಅಂತ ಕೇಳ್ತಾರಲ್ಲ, ಒಪಿನಿಯನ್
ಎಷ್ಟೋ ಸರ್ತೆ ಭಾರಿ ಡೌಟ್ ಬಂದುಬಿಟ್ಟಾಗ ಎಕ್ಸ್ಪರ್ಟ್ಸನ್ನ ಒಪಿನಿಯನ್ ಕೇಳ್ತಾರೆ. ಅದು ಯಾವುದಾದ್ರು ಸ್ಮೃತಿಶೀಲೇಚ ತದ್ವಿಧ, ಅವ್ರಿಗೆ ಮಾತಿ ಬೆಲೆ ಇದೆ. ಅವ್ನು ಒಪಿನಿಯನ್ ಕೊಡ್ಬೇಕಾದ್ರೆ ಯಾವ ರೀತಿ ಕೊಡ್ತಾರಾತ, ತನ್ನ ಎಲ್ಲ ಸ್ಟಡಿನ ಬೇಸ್ ಮಾಡಿಕೊಂಡು ಪ್ರೆಸಿಡೆನ್ಸನ್ನು ನೆನ್ಪಿಟ್ಕೊಂಡು ಅದಕ್ಕೇನು ಸೂಟ್ ಆಗೋದು ಆ ಉತ್ತರ ಕೊಡ್ತಾರೆ. ಎಷ್ಟೋ ಸರ್ತಿ ಲೀಗಲ್ ಒಪಿನಿಯನ್ 3-4 ಜನ ಕೊಟ್ಟಾಗ ಟ್ಯಾಲಿ ಆಗಿಬಿಡುತ್ತೆ ಸುಮ್ಮನೆ ಕೆಲವು ಸಲ. ಅಲ್ಲಿ ಡಿಫ್ರೆನ್ಸ್ ಬಂದರೆ ಮೆಜಾರಿಟಿ ಇದ್ದಿದ್ದೆ. ಇಷ್ಟೆಲ್ಲ ವ್ಯವಸ್ಥೆ ಇದೆ. ನೆಕ್ಸ್ಟ್ ಈಗ ಸ್ಮೃತಿ ಶೀಲ. ಸ್ಮೃತಿ ಅಂದರೆ ಮಾತುಗಳಾಯ್ತು. ಶೀಲ ಅವ್ರ ನಡವಳಿಕೆ. ಈಗ ಹಾಗೆ ನಡ್ಕೊಂಡ್ಬಿಡ್ತಾರೆ, ನೋಡಿದ್ರು ಸಾಕು ಗೊತ್ತಾಗ್ಬಿಡುತ್ತೆ. ಸ್ಮೃತಿಶೀಲೇಚ ತದ್ವಿಧಾಮ್ ಅಂದ್ರೇನು, ವೇದ ವಿಧಾಮ್ ಅಂತ ಅರ್ಥ. ವೇದ ಅಂತ ಹೇಳಿದ್ರಿಂದ ವೇದ ವಿಧಾಮ್, ವೇದ ಬಲ್ಲವರೇ ಏನಿದ್ದಾರೆ ಅವರ ನಡತೆ ನೋಡಿದ್ರು ಸಾಕು ಗೊತ್ತಾಗುತ್ತೆ. ಎಷ್ಟಾಯ್ತಾಗ ವೇದ ಒಂದು, ಸ್ಮೃತಿಗಳು, ಶೀಲ ಇನ್ನೊಂದಿದೆ. ಯಾವುದು ಅಂದರೆ ಆಚಾರಶ್ಚೈವ ಸಾಧೂನಾಂ ಆತ್ಮನೋರು ಸೇರಿ. ಅದು ಮುಗಿತಾ ವಾಕ್ಯ ಅಷ್ಟಕ್ಕೆ. ಇನ್ನೊಂದು ವಾಕ್ಯ ಇದೆ, ಆಚಾರಶ್ಚೈವ ಸಾಧೂನಾಂ. ಸಜ್ಜನರ ಆಚರಣೆ ಇದೆಯಲ್ಲ, ನೆಕ್ಸ್ಟ್ ವಾಕ್ಯ ಇನ್ನೊಂದು ಹಿಂದೆ ಮುಂದೆ ನೋಡಬೇಕಾಗಿಲ್ಲ. ಸಜ್ಜನರ ಆಚರಣೆ ಅಂದರೆ ಅದೇನದು ಶಾಸ್ತ್ರಬದ್ಧವಾಗಿರೋದ್ರಿಂದ ಅದಕ್ಕೆ ನಮ್ಮಲ್ಲಿ ವಿಜಯ ಕಾವ್ಯ ಬರಲಿಕ್ಕೆ ಶುರುವಾಯಿತು. ಮಧ್ವ ವಿಜಯ ಓದಿಬಿಟ್ಟು ಸರ್ವಮೂಲ ಓದಿದರೆ ಆಚಾರ್ಯ ಏನು ಹೇಳಿದ್ರು ಹಾಗಿದ್ರು ಎಂಬ ಸ್ಪಷ್ಟ ಗೊತ್ತಾಗ್ಬಿಡುತ್ತೆ. ಅದು ಥಿಯರಿ, ಅದು ಪ್ರಾಕ್ಟಿಕಲ್ ಇದ್ದ ಹಾಗೆ. ಅದಾಯಿತು. ದೊಡ್ಡವ್ರಿಗೆ ಆಚಾರ್ಯರಂಥವ್ರದ್ದು 100%, ಆಚಾರದ 100%. ಅಲ್ಲ ಉಳಿದವ್ರದ್ದೆಲ್ಲ ಹೇಗೆ ಅಂತ ಕೇಳಿದರೆ ನಮ್ಮದು ಮೆರಿಟ್, ಅದು ಬೇಸ್ ಸೀನಿಯಾರಿಟಿ ಅವೆಲ್ಲ ಇದ್ದೇ ಇದೆ. ಎಷ್ಟು ಓದಿದ್ದಾರೆ, ಅವ್ರ ಸ್ಥಾನಮಾನ ಏನು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೆಕ್ಚರರಿಗೂ ಪ್ರೊಫೆಸರ್ ಡಿಫ್ರೆನ್ಸ್ ಇರುತ್ತಲ್ಲ ಹಾಗೆ. ನೆಕ್ಸ್ಟ್ ಈಗ ವೇದ ಪ್ರಣೀಹಿತೋ ಧರ್ಮ. ಇನ್ನೊಂದಿದೆ ಆತ್ಮನೋ ರುಚಿರೇವಚ. ಹೊಸ್ತಿದು ಏನಿದು, 3 ಆದಮೇಲೆ 4ನೇ ಯಾವುದು, ಆತ್ಮನೋ ರುಚಿರೇವಚ. ತನ್ನ ಲೈಕಿಂಗ್ ಅಂತ ಹೇಳಿಬಿಟ್ರು. ತನ್ನ ಲೈಕಿಂಗ್ ಕೂಡ ವ್ಯಾಲಿಡ್ ಅಂತ ಹೇಳ್ತಾರೆ. ಜನ ಏನು ತಿಳ್ಕೊಬೇಡ, ಅದು ಒಂದೇ ನಮ್ಮ ಲೈಕಿಂಗ್ ವ್ಯಾಲಿಡ್ ಅಂತ ಹೇಳಿರೋದ್ರಿಂದ ಏನು ಬೇಕಾದ್ರೆ ಮಾಡೋದು ಅಂತ ಆಯ್ತಲ್ಲ. ಇಲ್ಲಿ 2 ಪ್ರಶ್ನೆ ಆಯಿತು. ನಮಗೇನು ಚಾನ್ಸೇ ಕೊಟ್ಟಿಲ್ಲ ಅಂತೊಂದು ಆರೋಪ. ಅದಕ್ಕೆ ಏನು ಕೊಟ್ಟರು, ಆತ್ಮರುಚಿರೇವಚ ಚಾನ್ಸ್ ಆದರು. ಏನಾಯಿತು, ಅತಿರೇಕ ಹಾಗೆ ಏನು ಬೇಕಾದ್ರೆ ಮಾಡ್ಬೋದು ಅಂತೇಳಿ. ಶಾಸ್ತ್ರ ಪ್ರಕಾರ ಏನು ಮಾಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದು ಅಂತ ಆಯ್ತಲ್ಲ. ಅದು ಹಾಗಲ್ಲ. ಫಸ್ಟ್ ಏನು ಅಂದರೆ ವೇದನೇ ನೋಡಬೇಕು. ಫಸ್ಟ್ ಬೇಸಿಕ್ ವರ್ಷನೇ ನೋಡಬೇಕು. ಅಲ್ಲಿ ಉತ್ತರ ಸಿಗದೆ ಹೋದಾಗ ಏನು ಮಾಡಬೇಕಾಗ ಸ್ಮೃತಿಗಳನ್ನು ನೋಡಬೇಕು. ಅದಕ್ಕೂ ಉತ್ತರ ಸಿಗದೆ ಏನು ಮಾಡಬೇಕಾಗ ಅವ್ರ ನಡತೆ ನೋಡಬೇಕು, ಸಂಪ್ರದಾಯ ನೋಡಬೇಕು. ಅದೂ ಗೊತ್ತಿಲ್ಲದೆ ಹೋದಾಗ ಇವನು ಛಾಯಿಸಿ. ಅರ್ಥ ಆಯ್ತು. ಈಗ ದುಷಿತ ಪದಾರ್ಥ ಒಂದು ಬಡಿಸೋದಿಲ್ಲ, ಯಾವುದು ಮೊದಲು ತಿನ್ನಬೇಕು ಅನ್ನೋದು ಇವ್ನು ಊಟಕ್ಕೆ ಇಲ್ಲಿ ಅವ್ನು ಛಾಯಿಸಿದೆ ಅಷ್ಟೇ. ಮನೆಯಿಂದ ತಂದು ಹಾಕೊಳ್ಳೋದೆಲ್ಲ ಮಾಡಬಾರ್ದು. ಮತ್ತೆ ವ್ರತದಡಿಗೆ ಮನೆಯಿಂದ ತಂದು ಹಾಕೋ ಅವಕ್ಕೆಲ್ಲ ಛಾಯಿಸಿಲ್ಲ. ಇದರಲ್ಲಿ ಏನು ತಿನ್ಬೋದು ಅಷ್ಟೇ. ಕೆಲವು ಒಂದು ತಿನ್ನೋದೇ ಇಲ್ಲ, ಅಲರ್ಜಿ ಅಂತ ತಿನ್ನೋದಿಲ್ಲ. ಕೆಲವರು ಲೈಕಿಂಗ್ ಆಗೋದಿಲ್ಲ, ಭಾರಿ ಲೈಕಿಂಗ್ ಅಂತ ಕೆಲವು ಉಪ್ಪಿನಕಾಯಿ ಹಾಕಿ ಕಲಿಸ್ಕೊಂಡು ತಿಂತಾರೆ ಇಮಿಡಿಯೇಟ್. ಅವ್ರ ಅಭ್ಯಾಸ ಆಗೋದಿಲ್ಲ. ಅದೇನಲ್ಲ, ಏನೆಲ್ಲ ದೋಷ ಅದು, ಇಲ್ಲಿ ಅವನು ಚಾಯ್ಸ್ ವರ್ಕ್ ಆಗುತ್ತೆ. ಅದು ಅದಕ್ಕೆ 4-5 ಐಟಮ್ ಯಾತಕ್ಕೆ ಮಾಡ್ತಾರೆ ಗೊತ್ತಾ. ಇನ್ನೊಂದು ಕಾರಣ ಇದೆ. 4-5 ಮಾಡಲಿಕ್ಕೆ ಎಲ್ಲದರಲ್ಲೂ ಒಂದೊಂದು ಬೇರೆ ಬೇರೆ ಗುಣ ಇರೋದ್ರಿಂದ ಫುಲ್ ಆಹಾರ ಆಗುತ್ತೆ, ಒಂದು ಕಾರಣ. ಇನ್ನೊಂದು ಕಾರಣ, ಎಲ್ರಿಗೂ ಒಂದೇ ಹಿಡಿಸ್ಬೇಕು ಅಂತಿಲ್ಲ. ಅವಾಗೇನು ಮಾಡ್ಬೋದು, ಇನ್ನೊಂದು ಚಾಯ್ಸ್ ಒಂದೇ ಮಾಡಿಬಿಟ್ರೆ ಅವರೆಲ್ಲರೂ ಪೂರ್ತಿ ಉಪವಾಸ ಇರಬೇಕಾಗತ್ತೋ. ಆ ದೃಷ್ಟಿಯಿಂದ ಕೂಡ ಇದೆ. ಸೊ ಇಲ್ಲಿ ನಮಗೆ ಚಾಯ್ಸ್ ಎಲ್ಲಿ ಸಿಕ್ತೀಗ, ಲಾಸ್ಟಲ್ಲಿ ಚಾನ್ಸ್ ಸಿಕ್ತು. ಯಾವುದು ವಿಹಿತನೋ ಅದರಲ್ಲಿ 4-5 ಮಾಡೋ ಪ್ರಸಂಗ ಬಂದಾಗ ನಾವು ನಮ್ಮ ಇಷ್ಟ ಬಂದನ್ನು ಆರಿಸ್ಕೋಬೋದು ಅಷ್ಟೇ ಹೊರತು ಬೇರೆ ಆರಿಸ್ಕೊಳ್ಳೋಂಗಿಲ್ಲ. ಕೆಲವು ಕಾಲೇಜಲ್ಲಿ ಕೋರ್ಸ್ ಜಾಸ್ತಿ ಇರೋದಿಲ್ಲ, PCM PC ಈಗೆಲ್ಲ ಸ್ವಲ್ಪ ಬೇರೆ ಚೇಂಜ್ ಆಗಿದೆ. ಈಗ ಅವಾಗೇನು ಮಾಡ್ತಿದ್ರು, ಅಷ್ಟೇ ಅದೆಲ್ಲ ಇದರಲ್ಲಿ ಆರಿಸ್ಕೋಬೇಕೇ ಹೊರತು ಬೇರೆ ಇಲ್ಲ. ಇದನ್ನೇ ಆರಿಸ್ಕೊಂತ ಅವ್ರು ಹೇಳೋಂಗಿಲ್ಲ. ಇವನ್ ಚಾಯ್ಸ್ ಅವ್ರು ಕೇಳಿದಿಲ್ಲದೆ ಹೋದಾಗ ಏನೂ ಮಾಡೋಕ್ಕೆ ಬರೋದಿಲ್ಲ. ಆ ರೀತಿಯಲ್ಲಿ ತಿಳ್ಕೊಬೇಕೇ ಹೊರತು ನಮ್ಮ ಚಾಯ್ಸ್ ಅಲ್ಲಿದೆ. ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೇನೂ ಕೊಟ್ಟಿಲ್ಲ ಅಂತಲೂ ಅಲ್ಲ, ಆದರೆ ಎಲ್ಲ ಕೊಟ್ಟಿದ್ದಾರೆ ಅಂತಲೂ ಅಲ್ಲ. ಟೋಟಲ್ ಫ್ರೀಡಮ್ ಯಾರಿಗೂ ಇಲ್ಲ. ಅಟ್ ದಿ ಸೇಮ್ ಟೈಮ್ ಒಂದು ಸ್ವಾತಂತ್ರ್ಯ ಉಳ್ಕೊಂಡಿದೆ ಅವನಿಗೆ. ಯಾವುದದು, ಇಷ್ಟಪಟ್ಟಿದ್ದ ಇಷ್ಟಪಟ್ಟಷ್ಟು ಕೂಡ. ಕೆಲವು ಹೆಚ್ಚು ಬೇಡ, ಸ್ವಲ್ಪ ತಿಂತಾರೆ ಬಿಟ್ಬಿಡ್ತಾರೆ, ಕೆಲವು ಇನ್ಸೊಪ್ಪು ಬೇಕು ಅಂತಾರೆ. ಅದೆಲ್ಲ ಚಾಯ್ಸ್ ಇದೆ. ಆ ರೀತಿ ಅವೆಲ್ಲ ಮಾಡ್ಕೋಬೇಕೇ ಹೊರತು ಇಷ್ಟಪಟ್ಟು ತಾನು ತೋಚಿದ್ದು ಕೇಳಾಗಿಲ್ಲ ಅಲ್ಲಿ ಬಡಿಸ್ಬೇಕಾದ್ರೆ. ಅದಕ್ಕೆ ಮೊದಲು ಬಡಿಸೋ ಪದ್ಧತಿ ಇದೆ. ಏನು ಗೊತ್ತಾ, ಮೊದಲು ಬಡಿಸ್ತಾ ಇದ್ದಿದ್ದು ಯಾವುದು ಆಮೇಲೆ ಬಡಿಸಿದ್ರೆ ಊಟ ಮಾಡಲ್ಲ ಕೆಲವರು. ಮೊದಲು ಬಡಿಸಿರ್ಬೇಕು ಅವರು. ಎಲ್ಲ ನಿತ್ಯದಲ್ಲಿ ಊಟದಲ್ಲಿ ಹಾಕಿ ಬಡಿಸಿ ಎಲ್ಲ ಬಡಿಸಿರ್ಬೇಕು, ಬಾಡಿ ಅಡುಗೆ ಎಲ್ಲ ಕೂಡ. ಇದು ಈ ಕಡೆ ಹಾಕಿರ್ತಾರೆ, ಗೊತ್ತಾಯ್ತಾ. ಅದು ನೋಡ್ತಾನೆ ಅವನು. ಅದಿಷ್ಟಕ್ಕೂ ಪ್ರಾಣಾಹುತಿ ಕೊಡ್ತಾರೆ, ಚಿತ್ರಾಹುತಿ ಮಾಡಿ. ಆದರೆ ಕೊಡದೆ ಹೋದರೆ ಆಮೇಲೆ ಹಾಕಿದರೆ ಅದೇನಾಗಿದೆ, ಇವರಿಗೆ ಕೊಟ್ಟಿಲ್ಲ ಅಂತಾಗುತ್ತೆ, ಗೊತ್ತಾಯ್ತಾ. ಆದ್ದರಿಂದ ಅದಕ್ಕೆ ಮಹತ್ವ ಏನು ಹಾಕಬೇಡಿ, ಹಾಕ್ಸೋಳಿದಲ್ಲ. ಭಾಳ ಮಡಿವಂತರಾದರೆ ಪದ್ಧತಿ ಗೊತ್ತಿದ್ದರೆ ಹಾಕ್ಸೋಬತ್ತೀರ. ಅದು ಎಲ್ಲ ಏನೋ ಎಲ್ಲ ಚೂರು ಹಾಕಿರ್ಬೇಕಾದ್ರೆ ಮೊದಲು ಅಲಂಕಾರಕ್ಕೆ ಬಡಿಸ್ತಾರಲ್ಲ ಹಾಗೆ ಎಲ್ಲ ಒಂದು ದೊಣ್ಣೆಯಲ್ಲಿ ಹಾಕಿಟ್ಬಿಟ್ಟಿರ್ತಾರೆ ಎಲ್ಲ ಕೂಡ. ಇಲ್ಲ ಮೇಲೂ ಚೂರು ಹಾಕೋಗಿರ್ಬೇಕು. ಇದೆ ಅಂತ ಗೊತ್ತಾಗಿರಕ್ಕೆ ಅವರಿಗೆ. ಇದಿಷ್ಟು ಹೇಳಿದ್ದಾಯ್ತು. ಈಗ ಇಷ್ಟ ಬಂದಿದ್ದು ಆಮೇಲೆ ಅದಕ್ಕೆ ತಯಾರಾಗ್ತಾನೆ ಅವನಿಗೆ. ಏನು ಮಾಡ್ತಾನೆ ಈಗ,
ಅದಕ್ಕೆ ತಕ್ಕಂತೆ ಯಾವುದನ್ನು ಆರಿಸ್ಕೋಬೋದು ನಾಳೆ ಆಮೇಲೆ ಅಂತೇಳಿ ಬಂದಾಗ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ಇವೆಲ್ಲ ಕೂಡ ಯೋಚನೆ ಮಾಡಿದರೆ ನಮಗೆ ಫ್ರೀಡಮ್ ಇದೆ. ಆದರೆ ಎಂಥ ಫ್ರೀಡಮ್ ಇದೆ, ಶಾಸ್ತ್ರದಲ್ಲಿ ಆಪ್ಷನ್ ಗಿವ ಆನ್ಸರ್ ಎನಿ 5 ಆಫ್ ದಿ ಗಿವನ್ 6 ಅಂತ ಕೇಳಿದರೆ ಅದರಲ್ಲಿ ಬರೀಬೇಕು. ಮನೆಗೆ ಯಾವುದೋ ಮನೆಗಿಂದ ಗೊತ್ತಿರೋದೆಲ್ಲ ಬರಲಿಕ್ಕೆ ಬರೋದಿಲ್ಲ, ಕೇಳಿದ್ರಲ್ಲಿ ಅಷ್ಟೇ. ಈ ಚಾಯ್ಸ್ ಕೊಟ್ಟಾಗಾಯ್ತಲ್ಲ, ಈಗ ಚಾಯ್ಸ್ ಅದರಲ್ಲಿರುತ್ತೆ ಹೊರತು ಬೇರೆದರಲ್ಲಿ ಇಲ್ಲ. ಈಗ ನಮಗೆ ಎಷ್ಟೋ ಪ್ರಶ್ನೆಗೆ ಉತ್ತರ ಸಿಗುತ್ತಾಗ, ಎಷ್ಟೋ ಪ್ರಶ್ನೆಗೆ ನಮ್ಮ ಕಡೆ ತೊಗೋತಾರೆ, ತೊಗೊಳೋದಿಲ್ಲ ಅಷ್ಟೇ. ಅಲ್ಲಿ ಹೋದಾಗ ತೊಗೊಳ್ಬೋದು, ಬೇರೆ ಕಡೆ ತೊಗೊಳ್ಳೋ ಹಾಗಿಲ್ಲ ಅಷ್ಟೇ. ನಮ್ಮ ಕಡೆ ತೊಗೊಳ್ಳೋ ಅಭ್ಯಾಸ ಯಾವ ದೇಶಕ್ಕೆ ಸ್ಥಳಕ್ಕೆ ಹೋಗಿರ್ತಾನೋ ದೇಶಾಚಾರ ಫಾಲೋ ಮಾಡಿದ್ರೆ ತಪ್ಪಲ್ಲ. ಯಾರಲ್ಲಿ ತಿಳಿದವರಲ್ಲಿ ಅವ್ರು ಎಲ್ಲ ದೇಶಾಚಾರ ನಮ್ಮವ್ರು ಇದ್ದರೆ ಅಲ್ಲಿ ಫಾಲೋ ಮಾಡ್ತಿದ್ರೆ ಅದನ್ನು ಅಲ್ಲಿ ಫಾಲೋ ಮಾಡ್ಬೋದು. ಕೆಲವನ್ನ ಅಡಾಪ್ಟ್ ಮಾಡ್ಬೋದು, ತಪ್ಪಲ್ಲ. ಕೆಲವನ್ನ ಹಾಗಲ್ಲ, ಅಲ್ಲೇ ಮಾಡಬೇಕು. ಮತ್ತು ಬೇರೆ ಕಡೆ ಹೋದ ಮಾಡೋಕ್ಕೆ ಬರೋಲ್ಲ. ಹಾಂ 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 ಅದು ತಪ್ಪದು ತಪ್ಪೇ ತಪ್ಪು. ಅವ್ರಿಗೆ ಗೊತ್ತಿಲ್ಲ, ಕೆಲವು ಸತ್ಯ ಅದು ಏನಾಗುತ್ತೆ ಗೊತ್ತಿಲ್ಲದೆ ಮಾಡೋರಿರ್ತಾರೆ ಹೊಸಬ್ರು. ಯಾವುದೋ ಅವ್ರಿಗೆ ಹೋದ ಕಾಲಕ್ಕೆ ಫಸ್ಟ್ ಟೊಮೆಟೊ ಸಾರು ಹಾಕಿಬಿಟ್ಟದ ಅಂದ್ಬಿಟ್ಟು ಮಠ ಅದು ಆ್ಯಕ್ಚುಲಿ ಟೊಮೆಟೊ ಸಾರು ಹಾಕಿಬಿಟ್ಟ. ಏನು ಮಾಡ್ಬೇಕೀಗ? ಅರೆ ಎಲ್ಲರೂ ತೊಗೋತಾರೆ ಇಲ್ಲಿ, ಎಲ್ಲರೂ ತೊಗೋತಾರೋ ಪ್ರಶ್ನೆ ಅಲ್ಲ, ತೊಗೋಬಹುದಾ ಫಸ್ಟೇ, ತೊಗೊಂಡ್ಮೇಲೆ ತೊಗೋತಾರಲ್ಲ ಪ್ರಶ್ನೆ ಅದು ಅಂತ ಹೇಳಿದ. ನಮಗೆ ಅವತ್ತಷ್ಟೇ ಅನ್ನೋ ಮಜ್ಜಿಗೆ ಮುಗೀತು. ಮರುದಿವ್ಸ ಪಾಪ ವ್ಯವಸ್ಥೆ ಮಾಡಿದರು. ಇಲ್ಲೆಲ್ಲರೂ ತೊಗೋತಾರೆ, ಎಲ್ಲರೂ. ಆದರೆ ಕೆಲವರಿಗೆ ಗೊತ್ತಿರೋಲ್ಲ, ಹೊಸ ಧರ್ಮಾಚರಣೆ ಶುರು ಮಾಡಿದ್ರೆ ಗೊತ್ತಿರೋದಿಲ್ಲ ಅದು. ಆದ್ದರಿಂದ ಅವ್ರು ಎಜುಕೇಟ್ ಮಾಡಬೇಕೆ ಹೊರತು ತಿರಸ್ಕಾರ ಮಾಡೋಕ್ಕೂ ಬರೋದಿಲ್ಲ. ನಾವು ತೊಗೊಳಕ್ಕೂ ಬರೋದು, ಅಡ್ಜಸ್ಟ್ ಆಗಲಿಕ್ಕೂ ಬರೋದು. ಇವತ್ತೊಂದು ಟೊಮೆಟೊ ಹಾಕಿಬಿಡಿ ಅಂತ ಹೇಳೋಕ್ಕೆ ಬರೋಲ್ಲ, ಅದು ಬಿಟ್ಟುಬಿಡೋದೆ, ಮುಗೀತು. ಅದು ನಮ್ಮ ಧರ್ಮ ನಾವು ಉಳಿಸ್ಕೋಬೇಕು ಆದಷ್ಟು. ಹಾಕಿದ್ರು ಅಂತ ಅನ್ನೋದು ಕಾರಣ ಆಗಬಾರ್ದು. ಇವತ್ತು ಆ ಸ್ಥಿತಿ ಬಂದಿದೆ. ಅವತ್ತು ಮಠಗಳಲ್ಲಿ ಮಾಡಿದರೆ ತೊಗೊಳ್ಬೋದು ಅನ್ನೋ ಮಾತನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸರ್ತಿ ಅವ್ರದ್ದು ಬೇರೆ ಮಾಡಿಬಿಟ್ಟಿರ್ತಾರೆ. ಹಾಂ, ಅದೇ ಇಷ್ಟೊತ್ತು ಹೇಳಿದ್ದೇನೀಗ, ಇಷ್ಟೊತ್ತು ಹೇಳಿದ್ದೇನೆ ಅಷ್ಟೇ. ಯಾರೆಲ್ಲ ಕೆಲವು ನಿಷಿದ್ಧ ಅಂತ ಡಿಕ್ಲೇರ್ ಆದಮೇಲೆ ಎಲ್ಲಿ ಹಾಕಿದ್ರು ಅಷ್ಟೇ, ಎಲ್ಲಿ ಹಾಕಿದ್ರು ನಿಷಿದ್ಧ. ಹಾಂ, ನೀವೇ ಹೇಳಿ. ಹಾಂ, ಭಾಳ ಅಭ್ಯಾಸ ಮಾಡ್ತಾರೆ. ಇವು ಭಾರಿ ಕಷ್ಟ ಅವೆಲ್ಲ ಕೂಡ. ಅದರಲ್ಲೂ ತೊಗೋಬೇಕು, ಅದು ನಿಯಮಗಳಿದೆ. ಮತ್ತು ಚಿತ್ರಾತಿ ಇಟ್ಬಿಟ್ಟಿರ್ತಾನೆ, ಎಲೆ ತೆಗಿಬೇಕಾದ್ರೆ ಇನ್ನೊಂದು ಎಲೆ ಹಾಕಿ ಬೇರೆ ಮಾಡೋಂಗಿಲ್ಲ, ಅಲ್ಲಿ ತಡಿಬೇಕು. ಮತ್ತೆ ಇದ್ದೋಗ್ಬಿಟ್ಟಿರ್ತಾನೆ. ಈಗ ಸಲ ಫಜಿತ ಆಗುತ್ತೆ. ತೀರಾ ಡಿಸ್ಟ್ರಿಕ್ಟ್ ಯತಿಗಳಂಥವ್ರಿಗೆ ಇದೆ ಹೋಯ್ತು, ಕ್ಯಾನ್ಸಲ್ ಅದು. ಅವತ್ತು ಆಮೇಲೆ ಊಟ ಮಾಡೋಂಗಿಲ್ಲ, ಅವತ್ತು ಪೂರ್ತಿ ಉಪವಾಸ ಇರಬೇಕು ಅವರು, ಮರುದಿವ್ಸವರೆಗೂ ಇದಿಲ್ಲ. ಕೆಲವು ಅದಕ್ಕೇ ಕೆಲವು ಆಶ್ರಮ ತೊಗೋಬೇಕಾದ್ರೆ ಗೃಹಸ್ಥ ಧರ್ಮಕ್ಕೂ ಅದಕ್ಕೆ ವ್ಯತ್ಯಾಸ ಇದೆ. ಇವರು ಕೆಲವು ಬದಲಾಯಿಸಿ ಮತ್ತೆ ಕೊಡ್ಬೋದು, ಅದಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ರಾತ್ರಿ ಮಾಡೋದು ಕೊನೆ ಪಕ್ಷ, ಅವ್ರಿಗೆ ಅದಿಲ್ಲ. ಮತ್ತು ಮರುದಿವ್ಸ ಹಾಂ, ಯಾರಿಗೆ? ಹಾಂ, ಇಲ್ಲ ಅದನ್ನೇ ಅದೇ ಜಾಗ ಕಿತ್ತುಬಿಟ್ಟು ಹಾಕಿ ಅದೆಲ್ಲ ಮುಗಿಸಿ ಅಲ್ಲೇ ಮಾಡಬೇಕು. ಅಲ್ಲ ಅವೆಲ್ಲ ಮಾಡೋಕ್ಕೆ ಬರೋಲ್ಲ, ಅದು ಸಾಧ್ಯ. ಶುದ್ಧ ಮಾಡಿಕೊಳ್ಳೇಬೇಕು. ನಿಷಿದ್ಧ ಪದಾರ್ಥ, ನಿಷಿದ್ಧದಲ್ಲಿ ಎರಡಿದೆ. ಕೆಲವು ರಾಜಸ ಪದಾರ್ಥ ಇರುತ್ತೆ, ಅದಕ್ಕೇನು ಬೇಕಿಲ್ಲ, ನೀವು ತಿಂದೇ ಬಿಟ್ಟರೆ ಸಾಕಷ್ಟೇ. ಅದರ ಎಲ್ಲಿದ್ದು ಮೇಲಿಗೆ ಆಗೋದಿಲ್ಲ. ಈ ಈರುಳ್ಳಿ ಬದನೆಕಾಯಿ ಅಂತಂದ್ರೆ ಏನು ಮಾಡುತ್ತೆ ನಿಮಗನ್ನ ಪೂರ್ತಿ ಕೆಲ್ಸ ತೆಗೆದುಬಿಡುತ್ತೆ, ನಿಷಿದ್ಧ ಮಾಡಿಬಿಡುತ್ತೆ. ಅದು ಎಲೆ ಪುಂಟೆ ಎಲೆ ನಿಷಿದ್ಧ ಮಾಡುತ್ತೆ. ಕೆಲವು ಪದಾರ್ಥ ರಾಜಸ ಈರುಳ್ಳಿ ಕೆಲವು ಕಡೆಯಿಂದ 4 ಗಂಟೆವರೆಗೆ ಕೆಲವು ತೊಗೊಳೋದಿಲ್ಲ, ಅದು ಪೂರ್ತಿ ನಿಷಿದ್ಧ ಅಲ್ಲ. ಅದು ಕೆಲವು ಎತ್ತಿಟ್ಟು ತಿನ್ನೋರು ಇರ್ತಾರೆ, ಅದು ಮಾತ್ರ ಬಿಟ್ಬಿಡ್ತಾರೆ. ಅದು ಮೈಲಿಗೆ ಅನ್ಸೋದಿಲ್ಲ. ರಾಜಸ ಮೈಲಿಗೆ ಆಗೋದಿಲ್ಲ, ತಾಮಸ ಮೈಲಿಗೆ ಆಗುತ್ತೆ. ಅದರಲ್ಲೂ ತಾರತಮ್ಯ ಇದೆ. ಮತ್ತೆ ಹಾಂ, ಯಾರ ಏನ ಇಷ್ಟೊತ್ತು ಅವ್ರು ಕೇಳಿದ್ದೆಲ್ಲ ಏನೀಗ ಬೆಳವಣಿಗೆ ರಾಮಾಯಣ ಕೇಳಿ ನಾನು ಪ್ರತಿಷ್ಠಾಪನೆ ಬೇರೆ ಇದೆ. ಸರಿಯಾಗಿ ನೀವು ಪ್ರಾರಂಭ ಮಾಡೋಕೆ ಬಿಟ್ಟು ಹೇಳಬೇಕು, ಬೇರೆ ದಾರಿ ಇಲ್ಲ. ಅದಕ್ಕೆಲ್ಲ ನಿಷಿದ್ಧ ಪದಾರ್ಥಕ್ಕೆ ಬಿಟ್ಟು ಬಿಡೋದಾರೆ. ವ್ರತದ ಕಾಲಕ್ಕೆ ನಮ್ಮ ಕಡೆ ಬರುತ್ತೆ, ಅವ್ರ ಕಡೆ ಬರೋದಿಲ್ಲ. ನಿಷಿದ್ಧ ನಮ್ಮ ಕಡೆ ನಿಷಿದ್ಧ, ಅದು ದೂರ ಎತ್ತಿಟ್ಟು ಮಾಡಿದರೆ ಆಯಿತು. ಅದಕ್ಕೆ ನೀನು ಮಾಡಬೇಕಾಗಿಲ್ಲ, ಎಲೆ ಅದೆಲ್ಲ ಮಾಡಬೇಕಾಗಿಲ್ಲ ಅಷ್ಟೇ. ಇದೆಲ್ಲ ಯೋಚನೆ ಮಾಡಿದರೆ ಆ ಸಮಸ್ಯೆ ಬರೋದೇ ಇಲ್ಲ. ಹಾಂ, ಯಾವುದು ಅಲ್ಲ ಎಲ್ಲ ಅಂತಲ್ಲ, ಇಲ್ಲೂ ಏನು ಕಡಿಮೆ ಇದೆ, ಬೇಕಾ ಅಷ್ಟು ಕಡೆ ಇದೆ. ಹಾಂ ಹಾಂ, ತಪ್ಪದು ಅಂತ ಹೇಳ್ತಿರೋದು. ಮೊದಲು ಹಾಕಲೇಬೇಕು, ಹಾಕಬಾರ್ದು. ಮೊದಲು ಎಲ್ಲ ಹಾಕಿದ ಮೇಲೆ ಹಾಕದೇ ಇದ್ದರೆ ಬಡಿಸಿದ್ರೆ ತೊಗೊಳ್ಬಾರದು. ಇವರು ಕೂಡ ನಿಷಿದ್ಧ. ಅದು ಅಷ್ಟಕ್ಕೂ ಅವ್ರು ಮಾಡಬೇಕೀಗ. ವಿಸರ್ಜನೆ ಮಾಡಿ ಚಿತ್ರಾವತಿ ಇಡ್ತೀವಾಗ ಪ್ರಾಣಾವತಿಗೆ ಅದೆಲ್ಲ ಸೇರಿಕೊಟ್ಟಿರ್ತಾರೆ ಅವರು. ನೀವು ಆಮೇಲೆ ಎಕ್ಸ್ಟ್ರಾ ಹಾಕಿದ್ರೆ ಏನಾಗುತ್ತೆ ಅದೀಗ ತಪ್ಪದು. ಆಲ್ ಸೋರ್ಸಸ್ ಅಲ್ಲಿ ಬಂದಿರಬೇಕಾದ್ರೆ ಟ್ಯಾಕ್ಸ್ ಕೊಡೋ ಆಲ್ ಸೋರ್ಸಸ್ ಟ್ಯಾಕ್ಸ್ ಕೊಡ್ತಾರಲ್ಲ, ಹಾಗೆ
ಯಾವ್ಯಾವುದೋ ಯಾವ್ದು ಮಾಡಕ್ಕೆ ಬರೋದು ಆಧಾರ ಗೊತ್ತಿದ್ದಿಲ್ಲ ಅಂತ ಹೇಳಿದ್ರೆ ಅದು ತಪ್ಪೇ ಅದು ಮಾಡಿದ್ರೆ ಹಾಕ್ಸ್ಕೊಳ್ಬಾರ್ದಿದ್ದು ಹೋದರೆ ಇತಿ ವೇದಾನಾಂ ಸರ್ವಾತ್ಮನ ವಿಷ್ಣು ಪರತ್ವೋಕ್ತೇಹೇ ಇದಿಷ್ಟು ಕೂಡ ಅನೇಕ ರೀತಿಯಲ್ಲಿ ಹೇಳ್ತಾ ಏನು ಹೇಳಿದ್ದಾರೆ ಒಟ್ಟಿನ ಮೇಲೆ ಸಕಲ ವೇದಗಳು ವಿಷ್ಣುಪರ ಅಂತ ಹೇಳಿದ್ದರಿಂದ ತದ್ವಿಹಿತಶ್ಚ ತದ್ವಿರುದ್ಧಶ್ಚ ಚ ಧರ್ಮಾಧರ್ಮತ್ವೋಕ್ತೇಶ್ಚ ಎಷ್ಟು ಕಾಂಪ್ಯಾಕ್ಟ್ ಸೆಂಟೆನ್ಸ್ ತದ್ವಿಹಿತಸ್ಯ ಧರ್ಮತ್ವ ತದ್ವಿರುದ್ಧಸ್ಯ ಅಧರ್ಮತ್ವ ತದ್ವಿಹಿತಸ್ಯ ಧರ್ಮೋಕ್ತೇಃ ತದ್ವಿರುದ್ಧಸ್ಯ ಅಧರ್ಮೋಕ್ತೇಶ್ಚ ಎಷ್ಟು ಸಿಂಪಲ್ಲಾಗಿ ಸಮ್ಮಪ್ ಮಾಡಿದ್ರು ಅದನ್ನು ವೇದಗಳಿಂದ ಯಾವುದು ವಿಹಿತವಾಗಿದೆಯೋ ಅದು ಧರ್ಮ ವೇದಗಳಿಂದ ಯಾವುದು ವಿರುದ್ಧವಾಗಿದೆಯೋ ಅದೇನದು ಅಧರ್ಮ ಯಾವುದು ತಟಸ್ಥವಾಗಿದೆಯೋ ಅಲ್ಲಿ ಎರಡು ಚಾಯ್ಸೋದು ಅದು ರಾಜಸ ಅಥವಾ ನಿಮಿಷ್ಟ ಆ ರೀತಿ ಮಾಡಿದರೆ ತಪ್ಪಲ್ಲ ಯಾವಾನರ್ಥ ಉದಪಾನೆ ಆಯ್ತು ಆಗಲಿಲ್ಲ ಅದ ಆ ವೇದ ಅದೇನು ಕಂಟಿನ್ಯೂ ಭಾಗವತದ ವಾಕ್ಯ ತದ್ವೇದ ಪ್ರಣೀತೋ ಧರ್ಮೋ ಹಿ ಅಧರ್ಮಸ್ತದ್ವಿಪರ್ಯಯ ಅದರ ಸಮ್ಮರಿ ಒಟ್ಟಿನ ಧರ್ಮದ ಲಕ್ಷಣ ಏನಪ್ಪ ವೇದದಲ್ಲಿ ಹೇಳಿದೆ ಅಂದರೆ ಧರ್ಮ ಇಲ್ಲ ಅಂದರೆ ಕಾನೂನಲ್ಲಿದೆ ಅಂತ ಹೇಳ್ತೀವಲ್ಲ ಹಾಗೆ ವೇದದಲ್ಲಿ ಕಾನೂನು ವೇದದಲ್ಲಿ ಹೇಳಿದ ಮೇಲೆ ಅದು ಕ್ವಶನ್ ಮಾಡೋಂಗಿಲ್ಲ ಬೇಡ ಅಂತ ಹೇಳಿದ ಮೇಲೆ ಮತ್ತೆ ಪ್ರಶ್ನೆ ಮಾಡೋಂಗಿಲ್ಲ ಅದು ಕಾನ್ಸ್ಟಿಟ್ಯೂಷನ್ ಅದು ಇನ್ನೂ ಹೇಳೋದಾದ್ರೆ ಸ್ಪಿರಿಚುವಲ್ ಕಾನ್ಸ್ಟಿಟ್ಯೂಷನ್ ಅಂದರೆ ಯಾವುದು ವೇದಗಳಲ್ಲಿ ಅರ್ಥ ಹೇಳಿದ್ದಾರೆ ವೇದಗಳು ಬೇರೆ ಮಹಾಭಾರತಾದಿಗಳು ಇತಿಹಾಸ ಪುರಾಣ ಎಲ್ಲ ಸೇರುತ್ತೆ ಸ್ಮೃತಿಗಳವರೆಗೂ ಬರುತ್ತೆ ಅದಿಷ್ಟು ಪ್ರಮಾಣನೇ ಎಲ್ಲಿ ಅದು ಹೇಳಿರ್ತಾರೋ ಅಷ್ಟು ತೊಗೋಬೇಕು ಒಂದೇ ಹೇಳಿಬಿಟ್ಟ ಉಪಲಕ್ಷಣ ಅಂತ ಬೇರೆ ಕಡೆ ಹೇಳಿದ್ದೇನೆ ಅಲ್ಲಿ ಸೇರಿಸ್ಕೋಬೇಕು ಯಾವಾನರ್ಥ ಉದಪಾನೆ ಅದಾಯ್ತಲ್ಲ ಈಗ ತಾತ್ಪರ್ಯ ತ್ರೈಗುಣ್ಯ ವಿಷಯ ವೇದ ನಿಸ್ತೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಪದಸ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್ ಎಷ್ಟು ಹೇಳಬೇಕಾದ್ರೆ ವೇದಗಳಿಗೆ ಅವ್ರು ಏನು ಇಷ್ಟೆಲ್ಲ ಆಚಾರ್ಯ ಬರೆಯೋ ಪ್ರಶ್ನೆ ಯಾತಕ್ಕೆ ಬಂತು ವೇದಗಳನ್ನೇ ನಿರಾಕರಣೆ ಮಾಡ್ತಾನೆ ಕೃಷ್ಣ ಅಂತ ವಾದ ಶುರು ಮಾಡಿದರು ಅವರು ಇದಿಷ್ಟು ಕರ್ಮಕಾಂಡ ಜ್ಞಾನಕಾಂಡ ಅಲ್ಲ ಅಂಥೇಳಿ ಹಾಗಲ್ಲ ಇದಿಷ್ಟು ಸಮಗ್ರ ವೇದ ಕೂಡ ಏನದು ಜ್ಞಾನಕಾಂಡನೇ ತತ್ವವೇದಕನೇ ಅಂತ ಹೇಳೋದು ಇಷ್ಟೆಲ್ಲ ಆಧಾರ ಕೊಟ್ಟರು ಇದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ ಆದ್ದರಿಂದ ತಪ್ಪದು ಇಷ್ಟೆಲ್ಲ ಅವರು ಬರೆದೇ ಹೋಗುತ್ತೆ ಉಳಿದವ್ರು ಮಾಡಿದ್ದೇ ಹಾಗೆ ತುಂಬ ಭಾಷೆಗಳು ಸಿಗೋದು ಆ ರೀತಿಯೇ ಸಿಗುತ್ತೆ ಇವ್ರು ಯಾತಕ್ಕಿದು ಗೀತಾಕ್ಕೆ ವಿರುದ್ಧ ಅಂದರೆ ಮುಂದೆ ಬಂತು ವೇದಾಂತಕೃತ್ ವೇದ ವಿದೇವ ಚಾಹಂ ಗೊತ್ತಾಯ್ತಾ ಎಲ್ಲ ಕೂಡ ವೇದ ಇಶ್ಚ ಸರ್ವೈರಹಮೇವ ವೇದ್ಯ 15ನೇ ಅಧ್ಯಾಯ ಇವ್ರು ಮಾಡಿದ ಅರ್ಥ ಹೋಯ್ತು ಅವರು ಬೇರೆಯವರಿಗೆಲ್ಲ ಸರ್ವ ವೇದಗಳು ನಾನು ಪ್ರತಿಪಾದ್ಯ ಅಂತ ಹೇಳಿದ ಮೇಲೆ ವೇದ ಮಂತ್ರಗಳಿಂದ ಪ್ರತಿಪಾದ್ಯನಲ್ಲ ಅದೇನದು ಕರ್ಮಕಾಂಡ ಅಂತ ಇವು ಮಾಡಿದರೆ ಯಾರು ಹೇಳಿದ್ರು ಅದನ್ನು ಅರ್ಥ ಆಯ್ತಾ ಈಗ ತಪ್ಪು ಮಾಡಿದೆ ಇದೆಲ್ಲ ಓದಬೇಕು ಓದೋರಿಗೆ ಗೊತ್ತಾದರೆ ಸ್ವಲ್ಪ ವಿಮರ್ಶೆ ಮಾಡೋದಕ್ಕೆ ಜನಕ್ಕೆಲ್ಲ ಇಲ್ಲಿ ಓದ್ತಾರೆ ಇಲ್ಲಿ ಬಿಟ್ಬಿಡ್ತಾರೆ ಅಲ್ಲಿ ಓದ್ತಾರೆ ಅಲ್ಲಿ ಬಿಟ್ಬಿಡ್ತಾರೆ ಹಿಂದೆ ಹೇಳಿದ್ರಲ್ಲ ಅಂತ ಕೇಳಿದ್ರೆ ಸಿಕ್ಕಾಕೋತಾರೆ ಅಪ್ರಮಾಣ ಅಂತ ಹೇಳಿದ್ರಿ ಈಗ ವಾಕ್ಯ ಇಲ್ಲಿ ಏನು ಮಾಡ್ತೀರಿ ಈಗ ಕಡಿಮೆ ಮಾಡೋದಕ್ಕೆ ಆಧಾರ ಬೇಕಲ್ಲ ಸರ್ವ ವೇದಗಳು ಕಡಿಮೆ ಇಲ್ಲ ಪದ ಇಲ್ಲ ಹೇಗೆ ಕೂಡಿಸ್ಬೇಕು ಅದಕ್ಕೆ ಅದು ವಿಷಯ ತಗೊಂಡು ಅಪರೆಂಟ್ ಮೀನಿಂಗ್ನಲ್ಲಿ ಹಾಗೆ ಕಾಣಿಸುತ್ತೆ ರಿಯಲ್ ಮೀನಿಂಗ್ ಹಾಗಲ್ಲ ಅಲ್ಲಿ ವಿರೋಧ ಪರಿಹಾರ ಆಯ್ತು ಈಗ ಅರ್ಥ ಆಯ್ತಾ ಇದನ್ನು ಅಪರೆಂಟ್ ಮಾಡಬಾರ್ದು ಈಗ ಯಾವುದನ್ನು ಅಪರೆಂಟ್ ಅಂತ ತಿಳ್ಕೊಬಾರ್ದು ವೇದಗಳೆಲ್ಲ ನನ್ನ ಹೇಳುತ್ತೆ ಎಂಬುದನ್ನು ಕಡಿಮೆ ಮಾಡಿಬಿಟ್ಟು ಮಂತ್ರ ಮಾಡಬಾರ್ದು ಯಾಕೆ ನಿರವಕಾಶವಾದ ವಾಕ್ಯ ಇದೆ ವೇದೈಶ್ಚ ಸರ್ವೈಹಿ ಪದ ಹೇಳುತ್ತಾರೆ ವೇದೈಹಿ ಬಹುವಚನ ಒಂದು ಸರ್ವೈಹಿ ಅಂತ ಇನ್ನೊಂದು ಪದ ಇದೆ ಮತ್ತು ಉಪನಿಷತ್ ಸರ್ವೇ ವೇದಾಯತ್ ಪದಮಾಮನಂತೆ ಕಠೋಪನಿಷತ್ತು ಮತ್ತು ಇವೆಲ್ಲ ಓದಿದಾಗ ಏನಾಯ್ತು ಅಲ್ಲಿಗೆ ನಿರವಕಾಶ ಆಯಿತು ನಿರವಕಾಶಕ್ಕೆ ಅನುಗುಣವಾಗಿ ಸಾವಕಾಶವಾದದನ್ನು ಅರ್ಥ ಮಾಡಬೇಕಾದ್ರಿಂದ ಸಮಸ್ಯೆ ಬರೋದಿಲ್ಲ ಇವೆಲ್ಲ ಇಲ್ಲಿ ಓದ್ಬಿಟ್ಟು ಸುಮ್ಮನಾಗಬಾರ್ದು ಅಪ್ಲೈ ಮಾಡ್ಕೋಬೇಕು ಎಲ್ಲೆಲ್ಲಿ ವಿರೋಧ ಬಂದ ಕಾಲತ್ತೆ ಇತ್ತು ನಮಗೆಲ್ಲ ಇಲ್ಲೇ ಬರಬೇಕು ಅಂತಿಲ್ಲ ಶಾಸ್ತ್ರದ ವಿರೋಧ ಬಂದ ತಕ್ಷಣ ಪರಿಹಾರ ಮಾಡೋ ರೀತಿ ತೋರಿಸಿದ್ದಾರೆ ಅದು ಅನ್ವಯ ಮಾಡಿಕೊಂಡ್ರೆ ಆಯಿತು ಇಲ್ಲೇನು ಬರುತ್ತೆ ನೋಡಿ ಈಗ ತಾತ್ಪರ್ಯದಲ್ಲಿ ತ್ರೈಗುಣ್ಯ ವಿಷಯ ತ್ರೈಗುಣ್ಯಾಖ್ಯಂ ವಿಷಂ ಆ ವಿಷಯ ಮುಗಿದು ಹೊಸ ಅರ್ಥ ಬರೀತಾರೆ ಗೀತಾ ತಾತ್ಪರ್ಯದಲ್ಲಿ ಹೊಸ ಅರ್ಥ ಏನದು ಹೊಸ ಅರ್ಥ ತ್ರೈಗುಣ್ಯ ವಿಷಯ ವೇದಾ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥ ನಿರ್ಯೋಗಕ್ಷೇಮ ಆತ್ಮವಾನ್ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಸ್ವಾಮಿಗಳೇ ಬಾಳೆಹಣ್ಣು ಕೊಡ್ತಾರೆ ಯಾರೂ ಕೂಡ ಸ್ವಾಮಿ ಕೊಟ್ಟರೋ ಕಾರಣಕ್ಕೆ ಸಿಪ್ಪೆ ಸಮೇತ ತಿನ್ನೋದಿಲ್ಲ ಗೊತ್ತಾಯ್ತಾ ಯಾರೋ ಸಿಪ್ಪೆ ಸಮೇತ ನೋಡಿದ್ದೀರಾ ಗೊತ್ತಾಯ್ತಾ ಅವ್ರ ಎದುರಿಗೆ ಕೂತಿದ್ರು ತೆಗ್ದಾಗ ಏನು ಹಾಕೊಂಡು ಬಿಸಾಕ್ತಿ ಅಂತ ಅವರು ಕೇಳೋದಿಲ್ಲ ಯಾಕೆ ತಿನ್ನೋ ಕ್ರಮ ಅದು ಮೇಲ್ಭಾಗ ತಿನ್ನಬೇಡ ಒಡೆಯಿನ ಭಾಗ ತಿನ್ನು ಅಂತ ಅರ್ಥ ಎಲ್ಲ ಇತ್ತೀಚೆಗೆ ಸೀಲ್ ಮಾಡಿ ಪ್ಯಾಕೆಟ್ ಮಾಡಿ ಕೊಡ್ತಾರಲ್ಲ ದೇವ್ರು ನ್ಯಾಚುರಲ್ ಪ್ಯಾಕಿಂಗ್ ಮಾಡಿಬಿಟ್ಟಿರ್ತಾರೆ ಬಾಳೆಹಣ್ಣು ಸಿಪ್ಪೆ ತಂದುಬಿಟ್ಟಿರ್ತಾನೆ ಹಲಸಳ್ಳು ದೊಡ್ಡ ಸಿಪ್ಪೆ ಹಾಕಿರ್ತಾರೆ ದೇವ್ರ ನ್ಯಾಚುರಲ್ ಪ್ಯಾಕಿಂಗ್ ಅದು ಗೊತ್ತಾಯ್ತಾ ಯಾಕೆ ಹಾಳಾಗಬಾರ್ದು ಅದು ದೇವ್ರ ವ್ಯವಸ್ಥೆ ಆಗಿದೆ ನೋಡಿ ನಮ್ಮದೆಲ್ಲ ಆರ್ಟಿಫಿಷಿಯಲ್ ಇದು ಆರ್ಟಿಫಿಷಿಯಲ್ ಪ್ಯಾಕಿಂಗು ಅದು ಬಾಳೆಗೆ ಕೆಟ್ಟದಿಟ್ಟು ಬಾಳೆ ಒಳ್ಳೆ ಇಟ್ಟು ಪ್ಯಾಕ್ ಮಾಡ್ತಾರೆ ಹಾಗಲ್ಲ ವ್ಯವಸ್ಥೆ ನ್ಯಾಚುರಲಿ ಹಾಕಿ ಪ್ಯಾಕ್ ಮಾಡ್ಕೊಂಡು ಪ್ರಕೃತಿ ತೋರಿಸುತ್ತೆ ನಮಗೆ ಪ್ರತಿಯೊಂದಕ್ಕೂ ಕವರಿಂಗ್ ಆ ಥರ ಇರುತ್ತೆ ಕೆಲವಕ್ಕೆ
ಇಲ್ಲ ಅಂದರೆ ಹಾಗೆ ತಿನ್ಬೋದು ಅಂತ ಅರ್ಥ. ಸೀಡ್ಲೆಸ್ ಆಶ್ಚರ್ಯ ಇಲ್ಲ ಅಂದರೆ ಹಾಗೆ ತಿನ್ಬೋದು, ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಅದಕ್ಕೆ ಎಲ್ಲಿ ಬೇಕೋ ಅದಕ್ಕೆ ಕವರ್ ಹಾಕಿರ್ತಾನೆ ಪರಮಾತ್ಮ. ಅದು ಹೋಗ್ತಾ ಅದು ಬಾಳೆಹಣ್ಣು ತಿನ್ನೋ ಕ್ರಮ ಬೇರೆ, ಹಲಸಣ್ಣು ತಿನ್ನೋ ಕ್ರಮ ಬೇರೆ, ಸೀಡ್ಲೆಸ್ ದ್ರಾಕ್ಷಿ ತಿನ್ನೋ ಕ್ರಮ ಬೇರೆ. ಹೇಗೋ ವೇದವಾಕ್ಯ ಅರ್ಥ ಮಾಡ್ಕೊಡ್ಬೇಕಾದ್ರೆ ಕೆಲವೆಲ್ಲ ಡೈರೆಕ್ಟ್ ಉಪಯೋಗಿಸ್ಬೋದು. ಹಾಗೇನೆ ಸಮಾಧಿ ಭಾಷಾ ಅದು. ಕೆಲವನ್ನ ಸಿಪ್ಪೆ ತೆಗೆದು ಹಾಕಿಬಿಡ್ಬೇಕು, ಕೆಲವನ್ನ ಬೀಜನೂ ತೆಗೆದು ಸಿಪ್ಪೆನೂ ತೆಗೆದು ಎಷ್ಟೆಷ್ಟೋ ತೆಗಿಬೇಕಾದ್ರಲ್ಲಿ ಅದರಲ್ಲಿ ವ್ಯತ್ಯಾಸ ಇರುತ್ತೆ. ಆ ಹಣ್ಣಿನ ನೇಚರ್ ಯಾರಿಗೆ ಗೊತ್ತಿರುತ್ತೆ? ಸಂಬಂಧಪಟ್ಟವ್ರಿಗೆ ಗೊತ್ತಿರುತ್ತೆ. ಆ ದೃಷ್ಟಿಯಿಂದ ಅದಕ್ಕೆ ಯಾರು ಬೇಕೀಗ? ತದ್ವಿಧಾಂ ಸ್ಮೃತಿಶೀಲೇಚ, ಅದು ತಿಳಿದವರ ಮಾತು ಅವರ ಆಚರಣೆ ನೋಡಬೇಕು. ಇವೇನು ವೇದ ನಾಡಿವು ಅಂತ ಕೇಳಬಾರ್ದು. ವೇದ ಅಲ್ಲಪ್ಪ ನಾನು, ವೇದ ಓದ್ದವನು ಅಂತ ಹೇಳಬೇಕು. ಆ ವ್ಯಕ್ತಿ ನಾನಲ್ಲ, ಅವ್ರ ಪ್ರತಿನಿಧಿ ಅಂತ ಹೇಳಿದರೆ ಒಪ್ತಿರೋ ಇಲ್ವಾ? ಯಾರೋ ಹೇಳಿ ಕಳಿಸಿದ್ದಾರೆ, ಯಾರಿಗೆ ಹೇಳಿ ಅವ್ರು ಹೇಳಿ ಕಳಿಸಿದ್ದಾರೆ, ಅವರೇ ಬಂದು ಹೇಳಿ ಅಂತ ಹೇಳೋದಲ್ಲಿ ಏನಂತಾರೆ? ಅವ್ರ ಪ್ರತಿನಿಧಿ ಅಂದರೆ ಓಕೆ ಅಷ್ಟೇ. ಸೊ ಸ್ಮೃತಿಗಳೆಲ್ಲ ಏನಾಯ್ತು ಈಗ? ವೇದ ಪ್ರತಿನಿಧಿ. ಶ್ರುತಿ ಓದ್ದವರೆಲ್ಲ ಕೂಡ, ಶ್ರುತಿ ಓದ್ದವರೆಲ್ಲ ಪ್ರತಿನಿಧಿಗಳು. ಆದ್ದರಿಂದ ಅವ್ರಿಗೆ ಮಾತಿ ಬೆಲೆ ಇದೆ. ಈಗ ಈ ತ್ರೈಗುಣ್ಯ ಹೊಸ ವಿಷಯ. ತ್ರೈಗುಣ್ಯಾಖ್ಯಂ ವಿಷಂ ಯಾಪ. ನೋಡಿ, ತ್ರೈಗುಣ್ಯ ವಿಷ ಯಾ ಇಷ್ಟು ಪದ ಇದೆ, ಅಲ್ಲಿ ವಿಷಯ ಅಂತ ಓದ್ಕೋಬಾರ್ದು. ಈಗ ತ್ರೈಗುಣ್ಯ ವಿಷ ಯಾ ಅರ್ಥ ಏನದಕ್ಕೆ? ತ್ರೈಗುಣ್ಯಾಖ್ಯಂ ವಿಷಂ. ತ್ರೈಗುಣ್ಯ ಅಂದ್ರೇನು? ಮೂರು ಗುಣಗಳ ಸಂಬಂಧ. ಇದು ವಿಷ. ಇದು ಅದೆಲ್ಲ ನಮ್ಮ ದೇಹ ಎಲ್ಲ ಎಂಥದ್ದೀಗ? ಇದು ತ್ರೈಗುಣ್ಯ, ಮೂರು ಗುಣ ಇದೆ. ಇದು ದಾಟಬೇಕೀಗ, ದಾಟಿ ಹೋಗಬೇಕು. ಅದಕ್ಕೇನಂತಾರೆ? ವಿಷಂ ಯಾಪಯಂತಿ ಇತಿ ವಿಷಯ. ವಿಷಂ ಯಾಪಯಂತಿ ಅಂದ್ರೇನು? ಪರಿಹಾರ ಮಾಡ್ತೇವೆ ಅಂತ ಅರ್ಥ. ವಿಷಯಗಳು ಪರಿಹಾರ ಮಾಡೋದ್ರಿಂದ ವೇದಗಳಿಂದ ಏನು ಉಪಯೋಗ ಆಯ್ತು ನಮಗೀಗ? ತ್ರಿಗುಣ ಸಂಬಂಧಿ. ಅದು ಎಲ್ಲೂ ಸ್ವರ್ಗಲೋಕ ಕೂಡ ಏನಾಯ್ತು ಈಗ? ವಿಷನೇ. ಯಾಕೆ? ಪ್ರೇಯಸ್ಸು ನಿತ್ಯ ಅಲ್ಲ. ಅದರಿಂದ ಅದಕ್ಕೆ ಅದು ಹಾಗೆ ಹೇಳುತ್ತೆ, ಅದು ಪರಿಹಾರ ಮಾಡುತ್ತೆ. ಯಾವ ವೇದ ಜ್ಯೋತಿಷ್ಠೋವೇನ ಸ್ವರ್ಗ ಕಾಮ ವಿಜೇತ ಅಂತ ಹೇಳಿತೋ ಅದೇ ವೇದ ಹೇಳ್ತದೆ. ಆಮೇಲೆ ಇಲ್ಲೇ ಬಂತು ಈಗ, ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಎಚ್ಚರಿಕೆ ಕೊಟ್ಬಿಟ್ಟಿದೆ ಆಗಲೇ. ಅಂದಮೇಲೆ ಏನು ಮಾಡಬಾರ್ದು ಈಗ? ನಾವೀಗ ತ್ರೈಗುಣ್ಯ ತಪ್ಪಿಸ್ಕೋಬೇಕಾದ್ರೆ ಎಲ್ಲಿ ನಾವು ಸರಿಯಾಗಿ ವೇದ ಉಪಯೋಗಿಸಬೇಕು ಅಂತಿದ್ದರೆ ಇದ್ರ ಬಂಧನ ಪರಿಹಾರ ಆಗೋ ರೀತಿಯಲ್ಲಿ ವೇದ ಓದಬೇಕೆ ಹೊರತು ಬಂಧನ ಸಿಕ್ಕಾಕೊಳ್ಳೋಕೆ ಓದಬಾರ್ದು ಅಂತ ಆಯ್ತು. ಇದೇನು ಬರಲಿಲ್ಲ ಈಗ? ವೇದ ಅಪರ ಮಾಡಿದ ಪ್ರಶ್ನೆ ಬರಲೇ ಇಲ್ಲ, ತಿಳಿತಿಲ್ಲ. ಆ ದೃಷ್ಟಿಯಿಂದ ಯಾವ ಸಮಸ್ಯೆನೂ ಇಲ್ಲ. ವಿಷಯಗಳನ್ನು ಆ ರೀತಿ ಅರ್ಥ ಮಾಡಿಕೊಂಡಾಗ ಅದು ತತ್ವಜ್ಞಾನ ಪರ ಆಗುತ್ತೆ ಹೊರತು ಬರೀ ಕರ್ಮಪರ ಆಗೋದಿಲ್ಲ. ಆಗ ಬರೀ ಕರ್ಮ ಬಂಧಕ ಆದ್ದರಿಂದ ಅದನ್ನು ಹೇಳೋಕ್ಕೆ ಹೊಟ್ಟಿಲ್ಲ ವೇದಗಳು. ಎಲ್ಲಿ ಹೇಳುತ್ತೆ ಅಂತ ಕೇಳೋದು ಬೇರೆ ಪರ್ಪಸ್ ಇದೆ ಅದಕ್ಕೆ. ಅಪಗಮಯಂತಿ ಇತಿ ತ್ರೈಗುಣ್ಯ ವಿಷಯಾ. ಅಪಗಮಯಂತಿ ಪರಿಹಾರ ಮಾಡ್ತಾ ಇವೆ. ಆಶ್ರಿತ್ಯ ವೇದಾಂಶ. ವೇದ ಓದ್ದವ್ರು ಹೀಗೆ ಎಜುಕೇಟೆಡ್ ಅಂತ ಹೇಳಿದರೆ ಅವನಿಗೆ ನಾಲೆಡ್ಜ್ ಬಂದಿದೆ ಅಂತ ಅರ್ಥ. ಅವ್ರು ತಪ್ಪು ಮಾಡಿದಾಗ ಎಜುಕೇಟೆಡ್ ಅಂತ ಕಾಣ್ತೀರಲ್ರಿ, ಹೀಗೆ ಮಾಡೋದು ಬೈತಾರಲ್ಲ. ಹಾಗೆ ವೇದ ಓದ್ದವ್ರು ಅದಕ್ಕೆ ತಕ್ಕಂತೆ ನಡ್ಕೋಬೇಕು, ತಕ್ಕಂತೆ ಹೇಳಬೇಕು. ಇಲ್ಲ ಹೋದರೆ ಆ ವೇದಕ್ಕೆ ಅನ್ಯಾಯ ಮಾಡಿದಾಗ ಲೆಕ್ಕ. ಅಪಗಮಯಂತಿ ಇತಿ ತ್ರೈಗುಣ್ಯ ವಿಷಯಾ ಆಶ್ರಿತ್ಯ ವೇದಾಂಶ. ನಮಗಿದೆಲ್ಲ ಗೊತ್ತಾಗೋದು ಯಾವಾಗ? ಒಟ್ಟಿಗೆ ಓದ್ತಾ ಇದ್ದರೆ. ಗೀತಾ ಫಾಸ್ಟ್ ಗೀತಾ ಒಟ್ಟಿಗೆ ಓದ್ತಿದ್ರೆ ಇವೆಲ್ಲ ಡಿಫ್ರೆನ್ಸ್ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅಲ್ಲಿಗೆ ಏನೇನು ಸ್ಪೆಷಲ್ ಇದೆ ಅಂತೇಳಿ. ಅದನ್ನು ಓದಿ 2-3 ವರ್ಷ ಆಗೋಗ್ಬಿಟ್ಟಿರುತ್ತೆ ಆಗಲೇ, ಗೊತ್ತಾಯ್ತಾ? ಇವು ಯಾವೆಲ್ಲ ಓದ್ತಿರುತ್ತೆ ಅಲ್ಲಿ ಯಾವಾಗ ಒಂದು ಅರ್ಧ ಗಂಟೆ ಆಗೊಂದು 1/4 ಗಂಟೆ ಓದಿದಾಗ ಏನಾಗಿರುತ್ತೆ? ಗೀತೆಗ ಸಮೇತ ಓದೋ ಹೊತ್ತಿಗೆ ಎಲ್ಲ ಮರ್ತೋಗ್ಬಿಟ್ಟು ಎಲ್ಲ ಹೊಸ್ತೆ ಆಗೋದ್ರಿಂದ ಸಂಶಯ ಬರೋದೇ ಇಲ್ಲ, ಎಲ್ಲ ಹೊಸ್ತಾಗ್ಬಿಡುತ್ತೆ. ಇಲ್ಲಿ ಹಾಗೆ ಹೇಳಿದ್ರು, ಇಲ್ಲಿ ಹೀಗೆ ಯಾಕೆ ಹೇಳಿದ್ರು ಅಂತ ಪ್ರಶ್ನೆ ಬರೋದು ಎರಡು ಗೊತ್ತಿದ್ದಾಗ ಮಾತ್ರ. ಅದಕ್ಕೆ ಗ್ರಂಥ ಅದೂ ಬೇಕು ಇದೂ ಬೇಕು ನಮಗೆ. ಯಾತಕ್ಕೆ? ಡೀಟೇಲಾಗಿ ಓದ್ಬೇಕಾದ್ರೆ ಹಾಗೆ ಓದಬೇಕು, ಗೊತ್ತಾಯ್ತು? ಈ ಕಂಪೇರ್ ಮಾಡ್ಬೇಕಾದ್ರೆ ಒಟ್ಟಿಗೆ ಓದಬೇಕಾಗ ಎರಡು ಬರೆದ ಮೇಲೆ ಓದ್ಕೋಬೇಕಲ್ಲ ಅದನ್ನು. ಆ ರೀತಿ ಓದಿದಾಗ ಸ್ವಾರಸ್ಯ ಗೊತ್ತಾಗುತ್ತೆ. ಆಶ್ರಿತ್ಯ ವೇದಾಂಸ್ತು ಪುಮಾನ್ ತ್ರೈಗುಣ್ಯ. ಇದಕ್ಕೆಲ್ಲ ಹೇಳಿದಿರಿ, ಒಳ್ಳೆ ಬುದ್ಧಿವಂತಿಕೆ ಉತ್ತರ ಒಪ್ಪೋಣಂತೆ. ಆಧಾರ ಬೇಕಲ್ಲ ಅದಕ್ಕೆ. ಬುದ್ಧಿವಂತಿಕೆ ಏನೋ ಅರ್ಥ ಮಾಡಿಬಿಟ್ರೆ ಕೊಟೇಶನ್, ಇಮ್ಮಿಡಿಯೇಟ್ ಕೊಟೇಶನ್ ಕೊಡ್ತಾರೆ, ಅದಕ್ಕೆ ಸಂಬಂಧ ರಿಲೆವೆಂಟ್ ಆಗಿರೋದು. ಆಶ್ರಿತ್ಯ ವೇದಾವಸ್ತು ಪುಮಾನ್ ತ್ರೈಗುಣ್ಯ ವಿಷಹಾರಿಣ. ನೋಡಿ, ತ್ರೈಗುಣ್ಯ ವಿಷಹಾರಿಣ ಅಂದರು ಅಂದರೆ ತ್ರೈಗುಣ್ಯ ವಿಷಯಾ ಅಂದರೂ ಅರ್ಥ. ಯಾ ಹಾರಿ ಕೊನೆಯದಿದೆಯಲ್ಲ ಅಲ್ಲಿ ಬಂತು. ಆಶ್ರಿತ್ಯ ವೇದಾವಸ್ತು ಪುಮಾನ್ ತ್ರೈಗುಣ್ಯ ವಿಷಹಾರಿಣ ನಿಸ್ತ್ರೈಗುಣ್ಯೋ ಭವೇನ್ ನಿತ್ಯಂ. ನಮಗೆ ತ್ರೈಗುಣ್ಯದಲ್ಲಿ ಇದ್ವಿ ನಾವೀಗ. ವೇದ ಓದಿಲ್ಲ, ವೇದ ಓದಿ ಮೇಲೆ ಗೊತ್ತಾಯ್ತು, ಓಹೋ ಇದೆಲ್ಲ ಬಂಧಕ ಅಂತ ವೇದ ಹೇಳಿಬಿಟ್ಟಿದೆ. ಆದ್ದರಿಂದ ತಕ್ಷಣ ಏನು ಮಾಡ್ತಾನೆ ಈಗ? ವೇದ ಸರಿಯಾದ ಅರ್ಥ ತಿಳ್ಕೊಂಬಿಟ್ಟು ಉದಾಹರಣೆ ಅದು ಹಿಡಿತಾನೆ. ವೇದದಿಂದ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಈ ಕಡೆಯಿಂದ ಓದೋದು ದೇವ ಮೈನಸ್ ದೇವ. ವೇದ ಓದಿದರೆ ಅದು ವೇದ ಓದ್ದಾಗಲ್ಲ. ವೇದ ಅತಿ ಮುಖ್ಯವಾದ ವೇದದ ಮೆಸೇಜ್ ಏನು ಅಂದರೆ ದೇವರಿದ್ದಾನೆ. ಅದು ತಿಳ್ಕೊಂಡ ಮೇಲೆ ಎಲ್ಲ ಚೇಂಜ್ ಆಗೋದು ಪೂರ್ತಿಯಾಗಿ. ನಿಸ್ತ್ರೈಗುಣ್ಯೋ ಭವೇನ್ ನಿತ್ಯಂ ವಾಸುದೇವೈಕ ಸಂಶ್ರಯ. ಅಂತ ವೇದಗಳು ಸಿಕ್ಕ ಮೇಲೆ ಏನು ಪ್ರಶ್ನೆ ಬರಲಿಲ್ಲ ಈಗ? ತ್ರೈಗುಣ್ಯಕ್ಕೆಲ್ಲ ಉಪಾಯ ಸಿಗ್ತಾ. ಆದ್ದರಿಂದ ನಿಶ್ಚಿಂತೆಯಾಗಿದ್ದು ವೇದ ಓದಿದ್ದಾನೆ ಬಿಡು, ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ. ವಾಸುದೇವೈಕ ಸಂಶ್ರಯ ಇತಿ ಚ
ಸತ್ವಂ ಸಾಧುಗುಣಾದ್ ವಿಷ್ಣು ಆತ್ಮ ಸಂತತಿ ಹೇತುತಃ ಇತಿ ಚ. ಆ ವಿಷಯ ಎಲ್ಲ ಮುಗಿದೋಯ್ತು. ಉಳಿದಕ್ಕೆ ಅರ್ಥ ಹೇಳಿರಲಿಲ್ಲ, ಅದೆಲ್ಲ ಈಗ ಅರ್ಥ ಹೇಳ್ತಾರೆ. ಏನೇನಿದೆ ನೋಡಿ ಅಲ್ಲಿ. ನಿರ್ದ್ವಂದನಾಗೂ ಅರ್ಥ ಆಯಿತು. ನಿತ್ಯ ಸತ್ವಸ್ಥ ಅಂದರೆ ಅರ್ಥ ಆಗೋದಿಲ್ಲ. ನಿತ್ಯ ಸತ್ವಸ್ಥ ಅಂದರೆ ಏನು? ನಿತ್ಯ ಸತ್ವಂ ಸಾಧುಗುಣಾದ್ ವಿಷ್ಣು ಆತ್ಮ ಸಂತತಿ ಹೇತುತಃ. ದೇವರಿಗೆ ಏನಂತ ಹೆಸರಿದೆ? ನಿತ್ಯ ಸತ್ವ ಅಂತ ಹೆಸರಿದೆ. ನಿತ್ಯ ಸತ್ವ ಅಂದ್ರೇನು? ನಿತ್ಯ ಸಾಧುಗುಣೋಪೇತ, ನಿತ್ಯ ಅನಂತಾನಂತ ಕಲ್ಯಾಣ ಗುಣಗಣ ಪೂರ್ಣ ಅಂತ ಅರ್ಥ. ನಿತ್ಯ ಸತ್ವಸ್ಥ, ಅವನಲ್ಲಿ ನಾವು ಇದ್ದೇವೆ ಅಂತ ತಿಳ್ಕೊಂಡ್ರೆ ಏನಾಗುತ್ತಾಗ ಸೇಫ್ಟಿ ಆಯ್ತು. ಇವಾಗ ಜೀವನಲ್ಲಿ ಹೋಗ್ತಾರೆ ಸಿಂಹದ ಹೀರಿದು ಹತ್ತಿರದಲ್ಲಿ, ಯಾತಕ್ಕೆ ಅದು ಪಂಜರ ಹಾಕಿದ್ದಾರೆ ಶೇಫ್ ಅಂತ ಗೊತ್ತು ನಮಗೆ, ಗೊತ್ತಾಯ್ತಿಲ್ಲ. ಅದೇನೋಡೆ ಮಾಡ್ತಿರ್ತಾರೆ, ಅದು ಯಾವಾಗ ಓಪನ್ ಆಯ್ತಾರೆ ಓಡೋಗ್ಬಿಡ್ತಾರೆ ತಕ್ಷಣ. ಯಾಕೆ? ಅಲ್ಲಿ ಒಂದು ಭದ್ರತೆ ಇದೆ. ಏನು ಭದ್ರತೆ ಇದೆ? ಇದ್ದಾರೆ ಅಲ್ಲಿ. ಮತ್ತೆ ಅಲ್ಲಿ ವ್ಯವಸ್ಥೆ ಇಟ್ಕೊಂಡಿರ್ತಾರೆ. ಏನಾದ್ರು ತಕ್ಷಣ ಏನಾದ್ರು ಓಪನ್ ಆಗಿ ಬಂದರೆ ಏನು ಮಾಡ್ತಾರೆ? ಅದನ್ನು ಕಟ್ಟೋ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಅಲ್ಲಿ ನಾವು ಸೇಫ್. ಸೊ ದೇವ್ರ ಹತ್ರ ನಾವು ಇದ್ದೇವೆ ಅಂತ ಬಂದುಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಸೆಕ್ಯೂರಿಟಿ ಸೆನ್ಸ್ ಬಂದುಬಿಡ್ತದೆ. ಓ ಯೋಗಕ್ಷೇಮಂ ಮಹಾಂ ನಿಶ್ಚಿಂತೆ ಅಂತ ಹೇಳಿಬಿಡ್ತಾರೆ. ಯಾವಾಗಲೂ ಒಂದು ಅಥೆಂಟಿಕ್ ರಿಸೀಟ್ ಎಲ್ಲ ತೊಗೊಂಡು ಪದಾರ್ಥ ತೊಗೊಂಡಿರ್ತೀರಿ, ಏನಾದ್ರು ಪ್ರಾಬ್ಲಮ್ ಅಂದರೆ ನೀವು ಕೇಳ್ಬೋದು ಅವ್ರನ್ನೇ. ಯಾಕೆ ನೀವೇ ಕೊಟ್ಟಿದ್ದು ನಿಮ್ಮದೇ ಇದೆ ಹೇಳಬೇಕು. ಕೆಲವು ಬರೆದಿದ್ದಾನೆ ಯಾರೇ ವಾರಂಟಿ ಫಾರ್ ಸೋ ಮೆನಿ ಇಯರ್ಸ್ ಅಂತ. ಅದು ತಕ್ಕಂತೆ ಜವಾಬ್ದಾರಿ ಇರುತ್ತೆ ಅವ್ರಿಗೆ. ದೇವ್ರು ಹೇಳಿದ್ದಾನೆ ಯೋಗಕ್ಷೇಮಂ ಮಹಾಮ್ಯ. ಆದ್ದರಿಂದಾಗಿಯೇ ನಿತ್ಯ ಸತ್ವಸ್ಥನಾಗಬೇಕು. ಹಿಂದೇನಂತ ಬಂದಿತ್ತು? ಸರ್ವಗತ ಸ್ಥಾಣು ಅಂತ ಬಂದಿತ್ತು, ನೆನಪಿದೆಯಾ? ನಿತ್ಯ ಸರ್ವಗತ ಸ್ಥಾಣು ಅಂತೇಳಿ ಅದರದ್ದೇ ಅನುವಾದ ಇನ್ನೊಂದು ರೀತಿಯಲ್ಲಿ. ನಿತ್ಯ ಸತ್ವಸ್ಥಾತಿ ಅಂತ ಒತ್ತು ಹೇಳ್ತಾರೆ. ಗುಣಪೂರ್ಣನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ. ಆದ್ದರಿಂದ ಕೈ ಕೊಟ್ಟರೆ ಪ್ರಶ್ನೆ ಬರೋದಿಲ್ಲ ಅಂತ ಅರ್ಥ. ಕೈ ಕೊಟ್ಟರೆ ಪ್ರಶ್ನೆ ಬರೋದಿಲ್ಲ. ನಿತ್ಯ ಸತ್ವಸ್ಥ ನಿರ್ಯೋಗಕ್ಷೇಮ ಆತ್ಮವಾನ್. ಆತ್ಮ ಶಬ್ದಕ್ಕೆ ಅನೇಕ ಅರ್ಥಗಳು. ಸಂತತಿ ಹೇತುತಃ, ಸಂತತಿ ಹೇತು, ಒಂದು ಪ್ರವಾಹ ಮುಂದುವರಿಬೇಕು, ಆ ರೀತಿ ವ್ಯವಸ್ಥೆ ಮಾಡ್ತಾನೆ. ಆದ್ದರಿಂದ ದೇವರಿಗೆ ಆತ್ಮ ಶಬ್ದಕ್ಕೆ ಎಷ್ಟು ಅರ್ಥ ಹೇಳ್ತಾರೆ ಲೆಕ್ಕನೇ ಇಲ್ಲ. ಇದೊಂದು ಅರ್ಥ. ಸಂತತಿ ಹೇತುತಃ ಆತ್ಮ. ನಿರ್ದ್ವಂದ್ವ ಸಂತತ ವಿಷ್ಣುಸ್ಮರಣಂ ನಿತ್ಯ ಸತ್ವಸ್ಥತ್ವಂ. ದೇವರ ಜೊತೆ ನೀವು ಯಾವಾಗಲಿರಿ ಅಂತೀರಲ್ಲ, ಏನು ಅರ್ಥ? ನಾವು ತಿಳ್ಕೊಂಡೇ ಬಿಡಿ. ದೇವ್ರ ಜೊತೆಗೆ ಆಕಾಶದಲ್ಲಿರೋ ಅಂತ ಯಾರು ಹೇಳಬೇಕಾ? ಟೀಚ್ ಮಾಡಬೇಕಾ? ನಾವಿರೋದೇ ಆಕಾಶದೊಳಗೆ. ವಿಷ್ಣು ಆಕಾಶ ಸರ್ವತ್ರ ವ್ಯಾಪ್ತ ಅಂದರೆ ಎಲ್ಲಿದ್ದೇವೆ ಅಂತ ಎಲ್ಲರೂ ಎಲ್ಲಿ? ದುರ್ಯೋಧನ ಕೂಡ ಎಲ್ಲಿದ್ದಾನೀಗ? ನಿತ್ಯ ಸತ್ವಸ್ಥನೇ. ಆಯಿತಾ? ಈಗ ಮತ್ತೆ ಯಾಕೆ ಹೇಳ್ತೀರಿ ಅಂತ ಕೇಳಿದರೆ ಅದು ಹೇಳ್ತಿದ್ದೆ. ಸಂತತ ವಿಷ್ಣು ಸ್ಮರಣಂ ನಿತ್ಯ ಸತ್ವಸ್ಥತ್ವಂ. ಆ ಎಚ್ಚರ ಇರಬೇಕು ಅಂತ ಹೇಳ್ತಾರೆ. ನಾವು ಯಾರನ್ನು ತಿಳ್ಕೊಂಡಿರ್ಬೇಕು? ನಾವೀಗ ದೇವರನ್ನು ಆಶ್ರಯಿಸಿ ನಾವು ರಕ್ಷಣೆಯಲ್ಲಿದ್ದೇವೆ ಅಂತ ಜ್ಞಾನ ಇರಬೇಕು ನಮಗೆ. ಅದು ಇಲ್ಲದವ್ರು ಏನಾಗುತ್ತೆ? ಇಲ್ದಿದ್ರೆ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇಲ್ಲದೆ ಹೋದರೆ ಅವು ಬಂದರೂ ಉಪಯೋಗ ಮಾಡ್ಕೊಳಕ್ಕೆ ನಮಗಾಗೋದು. ಕರೆಂಟಿಂದ ಸ್ವಿಚ್ ಹಾಕಿಲ್ಲ, ಗೊತ್ತಾಯ್ತಲ್ಲ? ಕರೆಂಟ್ ಹೋಗಿಲ್ಲ, ಬೈಕೋತ ಕೂತಿದ್ದ ನೋಡಿ ಸ್ವಿಚ್ ಅವನು ತಪ್ಪದು. ಅದು ಕರೆಂಟ್ ಇದ್ದರೂ ಅವೆಲ್ಲ ಮಾಡ್ಕೊಳ್ಳಿಲ್ಲ ಅವನು. ಸೊ ದೇವರು ಎಲ್ಲ ಕಡೆ ಇದ್ದಾರೆ, ಅವೆಲ್ಲ ಮಾಡ್ಕೋತಾ ಇಲ್ಲ. ಪ್ರಹ್ಲಾದ ಮಾಡ್ಕೊಂಡ, ಅದಕ್ಕೆ ಆರಾಮಾಯ್ತು ಬಿಟ್ಟಿದ್ದೆ. ಅದಕ್ಕೆ ದೇವರ ಸಂತತ ಸ್ಮರಣೆ ಮಾಡೋದಕ್ಕೆ ಏನಂತ ಕರೀತಾರೆ? ನಿತ್ಯ ಸತ್ವಸ್ಥರಾಗೋದು ಅಂತ ಕರೀತಾರೆ. ಪರಮಾತ್ಮನ ಮಮ ಸ್ವಾಮಿ ಪರಮಾತ್ಮ ಮಮ ಸ್ವಾಮೀತಿ ಜ್ಞಾನಂ ಆತ್ಮವತ್ವಂ. ಮುಂದೇನಿದೆ ನೋಡಿ, ಆತ್ಮವಾನ್ ಅಂತ ಹೇಳಿದರು. ಆತ್ಮವಾನ್ ಆಗಬೇಕು ಅಂದರೆ, ಆತ್ಮವಾನ್ ಆಗೋದು ಅಂದರೆ ಏನು? ಪರಮಾತ್ಮ ಮಮ ಸ್ವಾಮಿ ನೋಡಿ, ಅದಕ್ಕೆ ಅನ್ವಯ ಇದೆ. ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಚ ಇದೆಯಲ್ಲ, ಅದಕ್ಕೆ ಅರ್ಥ ಇದೆ ಬ್ರಹ್ಮಸೂತ್ರಕ್ಕೆ. ಅದೇನು ಹೇಳ್ತಾರೆ? ಪರಮಾತ್ಮ ಮಮ ಸ್ವಾಮಿ ಇತಿ ಜ್ಞಾನಂ ಆತ್ಮವತ್. ಐ ಎಮ್ ಎ ಗೌರ್ಮೆಂಟ್ ಸರ್ವೆಂಟ್. ಮನೇಲಿ ಕೂತಿರ್ತಾನೆ, ಗೌರ್ಮೆಂಟ್ ಸರ್ವೆಂಟ್ ಅಂತ ಹೇಳ್ತಾರೆ. ಅವನು ಒಳ್ಳೆಯದು ಇದು ಇದೆ, ಅವನಿಗೆ ಜವಾಬ್ದಾರಿ ಇದೆ, ಗೊತ್ತಾಯ್ತಾ? ಆ ಮಾತಿನಲ್ಲಿ ಹೆಮ್ಮೆ ಇದೆ ಅವರಿಗೆ. ಆ ಮಾತಿನಲ್ಲಿ ಹೆಮ್ಮೆಯಾಗಿದೆಯೋ ನಾನು ಭಗವಂತನ ದಾಸ ಅಂತ ಎಚ್ಚರ ಇರಬೇಕು. ನಮ್ಮ ಪರಮಾತ್ಮ ಸ್ವಾಮಿಯಾಗಿದ್ದಾನೆ. ತೇನ ಐಕ್ಯಜ್ಞಾನಂ ನಿವಾರಯತಿ. ಇದರಿಂದ ಏನು ಹೇಳಿದಾಗಾಯಿತು? ಆತ್ಮವಾನ್ ಅಂತ ಕರೆದು. ಧನವಾನ್ ಅಂದರೆ ಧನನಾಗಿ ಬಿಡ್ತಾನ? ಧನ ಇರೋಣ ಅಂದರೆ ಅದವನೇ ಧನನಾ? ಅಲ್ಲ. ಸೊ ಆತ್ಮವಾನ್ ಅಂದರೆ ಪರಮಾತ್ಮನ ಹೊಂದಿದವನು ಅಂತ ಹೇಳಿದ್ರಿಂದ ಪರಮಾತ್ಮ ಭಿನ್ನನಾದವನು ಅಂತ ಅರ್ಥ. ನೋಡಿ, ತೇನ ಐಕ್ಯಜ್ಞಾನಂ ನಿವಾರಯತಿ. ಆತ್ಮವಾನ್ನಾಗಿರು ಅಂತ ಹೇಳಿದರು ಒಂದೇ, ಐಕ್ಯಜ್ಞಾನವನ್ನು ಹೊಂದಬೇಡ ಅಂತ ಹೇಳಿದರು ಒಂದೇನೆ. ಅದನ್ನೇ ಹೇಳ್ತಾರೆ. ವಿರುದ್ಧ ಯೋಗಕ್ಷೇಮೇಚ್ಛಾವರ್ಜಿತ. ಈಗ ನಿರ್ಯೋಗಕ್ಷೇಮ ಅಂತ ಹೇಳಿದರು. ನಿರ್ಯೋಗಕ್ಷೇಮ ಅಂದ್ರೇನು? ನಿನ್ನ ರೀತಿ ಏನು ಯೋಚನೆ ಮಾಡು, ಆರಾಮಾಗಿರ್ತೀನಿ, ನಿಶ್ಚಿಂತೆಯಾಗಿರು ಅಂತ ಹೇಳಿಬಿಟ್ರು. ವಿರುದ್ಧ ಯೋಗಕ್ಷೇಮೇಚ್ಛಾವರ್ಜಿತ. ವಿರುದ್ಧ ಯೋಗಕ್ಕೆ, ವಿರುದ್ಧ ಕ್ಷೇಮಕ್ಕೆ ಅಪೇಕ್ಷೆ ಪಡ್ಲಿಕ್ಕೆ ಹೋಗಬೇಡ. ಯೋಗ ಅಂದ್ರೇನು? ಅಪ್ರಾಪ್ತಸ್ಯ ಪ್ರಾಪಣ. ಸಲ್ಲದ್ದನ್ನು ಹೊಂದಲಿಕ್ಕೆ ಇಷ್ಟಪಡಬೇಡ. ನೀನು ಯಾವುದೇ ಅಲ್ಲೋ ಅಯೋಗ್ಯ ಬಿಚ್ಚನ್ ಪುರುಷ ಪತತ್ತೇ ಮನಸಂಸಿ. ಯೋಚನೆ ಮಾಡೋಕ್ಕೆ ಹೋಗಬೇಡ, ಬಿಟ್ಟುಬಿಡೋದಲ್ಲ. ಜೊತೆಗೆ ವಿರುದ್ಧ ಯೋಗ, ವಿರುದ್ಧ ಕ್ಷೇಮ.
ವಿರುದ್ಧ ವಸ್ತು ಬಂದರೂ ಕೂಡ ಏನು ಮಾಡಬಾರ್ದು, ಇಟ್ಕೊಳ್ಳೋಕೆ ಹೋಗಬಾರ್ದು. ವಿರುದ್ಧ ವಸ್ತು ಇಟ್ಕೊಂಡಿರೋದೇ ಅಫೆನ್ಸು. ಬಂದಿದೆ ಅಲ್ಲಿ ಈಗಾಗಲೇ ಚರ್ಮ ಇಟ್ಕೊಳ್ಳೋದಲ್ಲ, ಇಟ್ಕೊಳ್ಳೋದೇ ಅಫೆನ್ಸ್. ಅದು ಯಾರ ಕೊಟ್ಟರು ಅವನು ತಪ್ಪು ಮಾಡಿ ನೀವು ತಪ್ಪು ಮಾಡಿದ್ದಿ ಅಂತ ಹೇಳ್ತಾರೆ. ಆದ್ದರಿಂದ ವಿರುದ್ಧ ಯೋಗಕ್ಷೇಮದ ಬಗ್ಗೆ ಎಂದೂ ತಲೆ ಹಾಕಬೇಡ. ಈ ಯೋಗಕ್ಷೇಮ ದೇವರು ನೋಡ್ಕೋತಾನೆ, ನಿಶ್ಚಿಂತೆಯಾಗಿದ್ಬಿಡು ಅಂತ ಅರ್ಥ. ಅನ್ಯಥಾ ಉತ್ಥಾನಾದೇಹೇ ಅಪಿ ಅಯೋಗಾತ್. ಇದು ಸುಮ್ಮನೆ ಕೂತ್ಬೇಡು ಅಂತ ಅರ್ಥ ಅಲ್ಲ, ಅದಕ್ಕೆ ಹೇಳಿದರು. ಸುಮ್ಮನೆ ಕೂತ್ಬೇಡು ಅಂತ ಅರ್ಥ ಅಲ್ಲ. ಇನ್ನೂ ಹೇಳೋದಾದರೆ 20 ವರ್ಷ ಗ್ಯಾರಂಟಿ ಅಂತ ಕೊಟ್ಟರು. ಗ್ಯಾರಂಟಿ ಅಂತ ಕೊಟ್ಟರೆ ಏನರ್ಥ ಅದಕ್ಕೆ? ಹೇಳಿದ ರೀತಿ ಉಪಯೋಗಿಸಿದರೆ ಗ್ಯಾರಂಟಿ ಅಂತ ಅರ್ಥ. ನಾವೆಲ್ಲ ಎತ್ತು ಕಮ್ಮಿಯಲ್ಲಿ ಕಲ್ಲು ಹಾಕಿಬಿಟ್ಟು ಕೇಳಬಾರ್ದು, ಆ ರೀತಿ ಅಂತ ಅರ್ಥ. ದೇವರನ್ನು ನಂಬಿದ್ದೇನೆ ಅಂಥೇಳಿ ಏನು ಮಾಡೋದು, ತಲೆ ಗಟ್ಟಿದೆ ಅಂಥೇಳಿ ಗೋಡೆಗೆ ಹಡಿಸ್ಕೊಂಡ್ರು, ಆ ಥರ ಮಾಡಬಾರ್ದು. ಆ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾನೆ ಪರಮಾತ್ಮ. ಇದು ಗ್ಯಾರಂಟಿನೇ, ನೀನು ಗ್ಯಾರಂಟಿ ನೋಡ್ಕೊತಾನೆ ನಾನು. ಬಟ್ ಏನಿದ್ರು ಪ್ರೊವೈಡೆಡ್, ಮಿಸ್ಯೂಸ್ ಮಾಡಬಾರ್ದು. ದೇಹನ ಮಿಸ್ಯೂಸ್ ಮಾಡಿದರೆ ಅದು ಮಾಡೋದಿಲ್ಲ. ಅವ್ರು ಹೇಳ್ತಾರೆ, ನೀವು ಓಪನ್ ಮಾಡ್ತೀರಿ ಅಂತ ತಿಳ್ಕೊಂಡು ಆ ಜವಾಬ್ದಾರಿ ತೊಗೊಳ್ಳೋದು. ಯಾಕೆ ಓಪನ್ ಮಾಡಿದ್ದೀರಿ? ಫಸ್ಟ್ ನಮ್ಮ ಜವಾಬ್ದಾರಿ ನಮ್ಗೆ ಹೇಳಬೇಕಾಗಿತ್ತು. ನೀವು ಅದು ಕೆಲವು ವಿಷಯದ ಬಗ್ಗೆ ಏನು ಮಾಡಿಕೊಡೋದು, ನಾವಾಗ ಯಾವುದೇ ರೀತಿಯಲ್ಲೂ ಕೂಡ ಸ್ವಾತಂತ್ರ್ಯ ಉಪಯೋಗಿಸ್ಲಿಕ್ಕೆ ಹೋಗಬಾರ್ದು. ಗೊತ್ತಿಲ್ಲ ಬಿಟ್ಟುಬಿಡ್ಬೇಕು, ದೂರ ಇಟ್ಬಿಡ್ಬೇಕು. ಅವಾಗ ನಿಶ್ಚಿಂತೆಯಾಗಿರ್ತಾರೆ. ಓಪನ್ ಅದು ಮಾಡಿದ್ರು ಅಲ್ಲಿ ಮುಗೀತು. ಬ್ಯಾಂಕ್ಲೆ ದುಡ್ಡು ಸರಿ ಇಲ್ಲ ಅಂತ ಮನೆಗೆ ಹೋಗಿ ಹೇಳಿದ್ರೆ ಕೇಳ್ತಾರೆ ಅವರು. ಎಲ್ಲಿ ಹೇಳಬೇಕಾದ್ರೆ ಅಲ್ಲೇ ಹೇಳಬೇಕು. ಅಲ್ಲಿ ಎಷ್ಟು ಸರ್ತಿ ಹೇಳಿ ಒಪ್ತಾರೆ. ಯಾಕಡೆ ಬಂದು ಎಲ್ಲ ಒಂದು ಅರ್ಧ ವಾಪಸ್ ಕೊಟ್ಟು ಯಾರ ಕೈಲೋ ಕೊಟ್ಬಿಟ್ಟು ನೋಡಿ ಅರ್ಧಕ್ಕರ್ಧ ಕಡಿಮೆ ಇದೆ ಅಂತ ಕೇಳಿದರೆ ಯಾರು ಒಪ್ತಾರಲ್ಲ. ಅಲ್ಲೂ ಕೂಡ ಅರ್ಧಕ್ಕರ್ಧ ಕಡಿಮೆ ಇರೋದಿಲ್ಲ. ಎಷ್ಟಿರುತ್ತೆ? 1 or 2, ವೆರಿ ವೆರಿ ರೇರ್ ಅದು. ಅದು ಕೂಡ ಯಾಕೆಂದ್ರೆ 3-4 ಸತಿ ಚೆಕ್ ಮಾಡಿರ್ತಾರೆ ಆಗಲೇ. ಅಕಸ್ಮಾತ್ ಆಗಿರೋ ಯಾರೋ ಹೋಗಿ ಕಿಸ್ಕೊಂಡಿರ್ಬೋದು, ಯಾರೋ ಒಬ್ಬ ಆಗಿರ್ಬೋದು. ಅದಕ್ಕೆ ಮಹತ್ವ ಇದೆ, ಎಲ್ಲದಕ್ಕೆ ಇರೋದಿಲ್ಲ. ಇವೆಲ್ಲ ಪದಗಳು ಎಷ್ಟು ಇಂಪಾರ್ಟೆಂಟ್. ಸುಮ್ಮನೆ ನೋಡೋದಕ್ಕೆ ಏನು ಅನಿಸುತ್ತೆ, ನಿರ್ದ್ವಂದನಾಗಿಬಿಡು, ನಿತ್ಯ ಸತ್ವಸ್ಥನಾಗಿರು, ದೊಡ್ಡ ಪ್ರವಚನ ಮಾಡ್ತಿರ್ಬೋದು, ದೇವ್ರಿಗೆ ಕ್ಷೇಮನಾಗು, ಆತ್ಮವಂತನಾಗು, ಮುಗಿತಲಿಗೆ. ಇದು ಅನುವಾದ ಆಗಲಿಲ್ಲ. ಇಷ್ಟೆಲ್ಲ ಭಾಷೆ ಬೇಕಾದರೆ ನಿರ್ದ್ವಂದ್ವಕ್ಕೆ ವಿವರಣೆ ಕೊಡಲಿಲ್ಲ ಆಚಾರ್ಯ. ಯಾತಕ್ಕೆ? ಸುಖ ದುಃಖೇ ಸಮಯ ಕೃತ್ವ ಹೇಳಿ ಆಗಿದೆ ಈಗಾಗಲೇ. ಅದಕ್ಕೆ ಆ ವಿಷಯ ಯಾವುದನ್ನು ಹೇಳಿಲ್ಲ ಅದನ್ನು ಹೇಳ್ತಾರೆ. ಉತ್ತಮನೋ ಭಕ್ತಿ ಭೂಯ ಹೇಳಿದ್ದನ್ಬಿಟ್ಟು ಹೊಸ ಪದಗಳು ಮಾತ್ರ ಹೇಳಿದರು. ಈ ಪದ ಬಂದ ಮೇಲೆ ಎಲ್ಲೇ ಬಂದರೂ ಕೂಡ ಆ ರೀತಿ ಅನ್ವಯ ಮಾಡ್ಕೊಂಡ್ಬಿಡ್ಬೇಕು. ಆತ್ಮವಾನ್, ಆತ್ಮನಾಗೋ ಅನ್ನಲಿಲ್ಲ, ಆತ್ಮವಾನ್ನಾಗು ಅಂತ ಹೇಳಿದರು. ಧನ ಆಗಬೇಡ, ಧನವಂತನಾಗು ಅಂತ ಹೇಳಿದರೆ ಹಾಗೆ. ಅನ್ಯಥಾ ಉತ್ಥಾನಾದೇರಪಿ ಅಯೋಗಾತ್. ನೀವು ಸುಮ್ಮನೆ ಕೂತ್ಕೊಂಡ್ಬಿಡು ಅಂತ ಅರ್ಥ ಮಾಡಿದರೆ ಅದಕ್ಕೆ ಏನಾಗುತ್ತೆ ಗೊತ್ತಾ? ಅಲ್ಲಿ ಓಡಾಡೋಕ್ಕೆ ಕೂಡ ಯಾವುದಕ್ಕೂ ಬರೋದಿಲ್ಲ. ಹಾವು ಬಂತು, ದೇವ್ರು ಧ್ಯಾನ ಮಾಡಿ ಎದ್ದು ಹೋಗಬೇಕು ಅಂತ ಹೇಳಿದರೆ ಇಲ್ಲ ದೇವ್ರನ್ನ ಹೊಡ್ಕೊತೀನಿ ಅಂತ ಹೇಳಿದ್ದಾರೆ, ಅದು ಎದ್ದು ಹೋಗೋದಿಲ್ಲ ಅಂತ ಹೇಳಬಾರ್ದು. ಏನು ಮಾಡಬೇಕು? ಅದಕ್ಕೆ ಈ ಎದ್ದೋಗೋ ಪ್ರಯತ್ನ ಮಾಡಬೇಕು. ಇವನು ಏನೋ ಪ್ಯಾರಾಲಿಸಿಸ್ ಕೂತ್ಕೊಂಡ್ಬಿಟ್ಟಿದ್ರೆ ಒಳಗೆ ಬರೋದಿಲ್ಲ. ಏನು ಅದು ಸರಿ. ಆದರೆ ಇವು ಶಕ್ತಿ ಇದ್ದು ಉಪಯೋಗಿಸೋಡದೆ ಹೋದರೆ ತಪ್ಪು. ಪ್ರತಿಯೊಂದನ್ನು ಅವೇಲ್ ಮಾಡಿದಾಗ ಮತ್ತೆ ನೀವು ಕೇಳೋದಕ್ಕೆ ಹೋದರೆ ತಪ್ಪಾಗುತ್ತೆ. ಯಾವ ಅನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ದೊಡ್ಡ ಎಲ್ಲರೂ ಕೇಳ್ತಕ್ಕಂಥ ಮತ್ತೊಂದು ಪ್ರಶ್ನೆ ಬಂತು, ಉತ್ತರ ಕೊಡ್ತಾರೆ ಈಗ. ಯಾವುದದು? ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಈ ಪ್ರಶ್ನೆ ಏನು? ಯಾವ ಉದಪಾನೆ ಯಾವಾನರ್ಥ. ಉದಪಾನ ಅಂದರೆ ಬಾವಿ. ಅದರಲ್ಲಿ ಯಾವಾನರ್ಥ, ಎಷ್ಟು ನೀರಿದೆಯೋ, ಏನು ಪ್ರಯೋಜನ ಇದೆಯೋ, ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ಸಂಪ್ಲುತೋದಕ ಅಂದರೆ ಸಮುದ್ರದಲ್ಲಿ ಬಾವಿಯಲ್ಲಿ ನೀರು ಎಷ್ಟಿದೆಯೋ ಸಮುದ್ರದಲ್ಲಿ ಅದಕ್ಕಿಂತ ಕೋಟಿಗಟ್ಟಲೆ ಬಾವಿನ ಹಾಕ್ಬೋದು, ಅಷ್ಟಿದೆ. ಆಮೇಲೆ ಅದೇ ರೀತಿಯೇ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ತಿಳಿದಂಥ ಜ್ಞಾನಿಗೆ ವೇದಗಳೆಲ್ಲ ಇದೆ. ನಮ್ಗೆ ನೋಡೋದಕ್ಕೇನು ಅರ್ಥ ಆಗಲ್ಲ ಅದರಲ್ಲಿ. ಏನು ಅರ್ಥ ಅಂದರೆ ಪ್ರಶ್ನೆ ಇರೋದು ಹೀಗೆ: ನೀವೇನು ತಿಳ್ಕೊಂಡಿದ್ದೀರಿ? ಇವೆಲ್ಲ ಶಾಸ್ತ್ರ ಓದ್ತೀರಿ, ದೇವರ ಆರಾಧನೆ ಮಾಡ್ತೀರಿ, ಸುಖವಾಗಿದ್ದೀರಿ, ಸರಿ. ನಿಮ್ಮ ಪದ್ಧತಿ ಸುಖವಾಗಿ ಏನು ಬೇಡ ಅಂತ ಹೇಳೋದಿಲ್ಲ. ನಾವು ಲೌಕಿಕದಲ್ಲಿದ್ದೇವೆ, ಯಾವುದೋ ಕೋರ್ಸ್ ಮಾಡ್ತೇವೆ, ಫಸ್ಟ್ ಕ್ಲಾಸಾಗಿ ದುಡ್ಡು ಸಂಪಾದನೆ ಮಾಡ್ತೇವೆ, ನಾವಿರ್ತೇವೆ. ಕೆಲವರು ಇರ್ತಾರೆ, ನಿಮ್ಮನ್ನು ಬೈಯೋದಿಲ್ಲ ನಾವೇನು, ನಿಮ್ಮನ್ನು ನಾವು ಬೈಯೋದಿಲ್ಲ, ನಮ್ಮನ್ನು ನೀವು ಬೈಬೇಡಿ, ಗೊತ್ತಾಯ್ತಾ? ನಿಮ್ಮ ಪಾಡಿ ನಮ್ಮ ಪಾಡಿ ನಾವಿರ್ತೇವೆ. ಮತ್ತು ನೀವಿಗೆ ನಮ್ಮನ್ನು ಏನು ಕೇಳ್ಬೋದು ನೀವು? ಅಲ್ಲ, ಯಾರು ಶಾಸ್ತ್ರ ಕಳ್ಕೊಂಡಿರ್ತೀವಿ, ನಾವು ನಿಮ್ಮನ್ನೇನು ಹೇಳ್ತೀವಿ? ನೀವು ಆಫೀಸ್ ಕಡೆ ಕಳ್ಕೊಂಡಿದ್ದೀವಿ, ಮತ್ತು ಓದ್ತಾರೆ, ಅವರೇ ಡಾಮಿನೇಟ್ ಆಗಿರೋದು. ಇವತ್ತು ಓದ್ದವರು ಕೂಡ ತಲೆ ಬಗ್ಗಿಸ್ಬಿಡ್ತಾರೆ. ಹಾಗಾಗಿ ನಿಮ್ಗೆ ಎಷ್ಟು ಬಾತ್ರೂಮ್ ಶುರು ಮಾಡಿ ನಿಮ್ಗೆ ಎಷ್ಟು ಸಂಬಳ, ಎಷ್ಟು ಬರುತ್ತೆ, ನಮ್ಗೆ ಎಷ್ಟು ಗೊತ್ತಾ ಅಂತ ಕೇಳ್ತಾರೆ. ಅಲ್ಲಿ ವ್ಯತ್ಯಾಸ ಬಂದುಬಿಡುತ್ತೆ. ಅದಕ್ಕೇನು ಪ್ರಶ್ನೆ ಅಂತ ಕೇಳಿದರೆ, ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರ್ತೇವೆ. ನಮ್ಮದು ನಿಮಗೆ ಸಿಕ್ಕಿಲ್ಲ, ನಿಮ್ಮದು ನಮಗೆ ಸಿಗೋದಿಲ್ಲ. ಅಂದರೆ ಈಕ್ವಲ್ಗೆ ಈಕ್ವಲ್ ಲಾಸ್. ಆದ್ದರಿಂದ ನಮ್ಮನ್ನು ನೀವೆಲ್ಲ ಶಾಸ್ತ್ರ ಓದಿ ಅಂತ ಹೇಳೋಕ್ಕೆ ಹೋಗಬಾರ್ದು. ನಾವು ನಿಮ್ಮನ್ನು ಗಂಟೆಯನ್ನು ಬಿಡೋದಿಲ್ಲ, ನಿಮ್ಮ ಇಷ್ಟ ಅದು. ಅದಕ್ಕೆ ಉತ್ತರ ಕೊಡ್ತಾರೆ. ಹಾಗಲ್ಲ, ಉತ್ತರ ಕೊಡ್ಬೇಕು ನಾವೀಗ.
ಉತ್ತರ ಕೊಡೋದು ಏನಾಗುತ್ತೆ ಈಗ? ಅವ್ರ ಲೌಕಿಕದಲ್ಲಿರೋ ತಪ್ಪು ಅಂತ ಆಗೋದಿಲ್ಲ ಈಗ, ಅರ್ಥ ಆಗ್ತಿಲ್ಲ. ನಾವು ಸರಿ ಅಂತಲೂ ಆಗೋದಿಲ್ಲ, ಮತ್ತು ಅವ್ರ ಪ್ರಕಾರ ನಾವು ಕಳ್ಕೊತಿದ್ದೇವೆ ಅಂತ ಆಗುತ್ತೆ. ಅದೆಲ್ಲ ಅರ್ಥ ಹೋಗ್ಬೇಕೀಗ. ಆ ದೃಷ್ಟಾಂತ ಕೊಡ್ತಾರೆ, ಆ ಯೋಚನೆ ಮಾಡ್ತಾ ಅದಲ್ಲ, ಹಾಗಲ್ಲ. ಲೌಕಿಕ ಅಂದರೆ ಬಾವಿ ಇದ್ದಾಗೆ, ಅಧ್ಯಾತ್ಮ ಅಂದರೆ ಸಮುದ್ರ ಇದ್ದಾಗೆ. ಯಾವುದು ಈಕ್ವಲ್ ಎರಡು ಕೂಡ? ಈಕ್ವಲ್ ಎರಡು ಅಲ್ಲ. ಯಾಕೆಂದರೆ ಒಂದು ಬಾವಿಯಲ್ಲಿ ಬಾವಿ ಇದೆ, ಬಾವಿಯಲ್ಲಿ ಸಮುದ್ರ ಇಲ್ಲ, ಸಮುದ್ರದಲ್ಲಿ ಬಾವಿ ಇದೆ. 10,000ದಲ್ಲಿ 100 ರೂಪಾಯಿ ಇದೆ, 100 ರೂಪಾಯಲ್ಲಿ 10,000 ರೂಪಾಯಿ ಇಲ್ಲ. ಅದಕ್ಕೇನಂತ ಹೆಸರಂತ ಅದಕ್ಕಾಯಿತು? ಸಂಭವ. ಸಂಭವ ಅಂದ್ರೇನು? ಬಹುಲಜ್ಞಾನೇ ಅಲ್ಪಜ್ಞಾನಂ ಸಂಭವ. ಅಂದರೆ ಹೆಚ್ಚು ವಿಷಯ ಇದ್ದಾಗ ಕಡಿಮೆ ಇರೋದು ಅಂಡರ್ಸ್ಟುಡ್ ಅಂತ ಅರ್ಥ. IAS ಆಫೀಸರ್ ದೊಡ್ಡ ಅಧಿಕಾರಿ, ನೀವು ಕ್ಲರ್ಕೇ ಅಲ್ವಾ ಪಾಪ ಅಂತ ಕೇಳಿದ್ರೆ ಏನು ಮಾಡೋಕೊಂಡ? ನೀವು ಕ್ಲರ್ಕ್ ಪೋಸ್ಟ್ ಯಾವುದು ಸಿಗಲೇ ಇಲ್ವ ಕೊನೆಗೆ, ಅದಕ್ಕೆ ಇದಕ್ಕೆ ಬಂದಿಲ್ಲ ಅಂತ ಯಾರು ಕೇಳ್ತಾರಾ? ಯಾಕೆ? 1000 ಕ್ಲರ್ಕನ್ನು ಮೇಂಟೈನ್ ಮಾಡೋ ಶಕ್ತಿ ಇದೆ ಅವರಿಗೆ, ಅದಕ್ಕೆ ಸಂಬಂಧನೇ ಇಲ್ಲ. ಆ ದೃಷ್ಟಿಯಿಂದ ಅಧ್ಯಾತ್ಮ ಅಂಬೋದು ಏನದು? ದೊಡ್ಡ ಸಮುದ್ರ, ಅದರಲ್ಲಿ ಸಿಗದೇ ಇರೋದೇ ಇಲ್ಲ, ಎಲ್ಲ ಸಿಗುತ್ತೆ. ನಿಮ್ಮದು ಹಾಗಲ್ಲ, ಒಂದು ಹೋದರೆ ಒಂದೇ ನಿಮಗೆ, ಬೇರೆ ಇಲ್ಲ. ಅದರಲ್ಲಿ ಹಾಗಲ್ಲ. ಎಷ್ಟು ಸಿಗುತ್ತೆ ನಿಮಗೆ? ಪುರುಷಾರ್ಥ ಅತಃ ಶಬ್ದಾತಿಥಿ ಬಾದರಾಯಣ ಸರ್ವೈಪಿ ಪುರುಷಾರ್ಥ ಸ್ಯುಹು ಜ್ಞಾನಾದೇವರ ಸಂಶಯ. ಅದನ್ನೇ ಹೇಳಿದ್ದು ವ್ಯಸ್ತೆಗತಿ. ಒಂದು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಾಗತ್ತಲ್ಲ, ತಿಳ್ಕೊಂಬಿಟ್ಟಿಯಾ? ಅಧ್ಯಾತ್ಮದ ವೈಶಿಷ್ಟ್ಯ ಅದು. ಆ ಅಧ್ಯಾತ್ಮ ಒಂದು ತಿಳ್ಕೊಂಡ್ರೆ ಏನಾಗಿರುತ್ತೆ ಅದರೊಳಗೆ? ಇವೆಲ್ಲ ಆಫೀಸ್ಗಳಲ್ಲಿ ಅಷ್ಟೇ, ಯಾರೂ ಗೊತ್ತಿಲ್ಲ, ಬಾಸ್ ನಿಮ್ಮ ಕ್ಲೋಸ್ ಫ್ರೆಂಡ್, ಮುಗಿತು ಕಥೆ. ಸೀದಾ ಅಲ್ಲಿಗೆ ಹೋಗ್ತಾರೆ, ಲೆಟ್ರ್ ಕೊಡ್ತಾರೆ, ಕರೀತಾರೆ, ಕೊಡ್ತಾರೆ, ಕೂತ್ಕೊಂಡು ಎಲ್ಲ ಕೆಲಸ ಕರೆಸಿ ಮಾಡಿಸಿ ಕಳಿಸ್ಬಿಡ್ತಾರೆ. ಯಾರ ಹತ್ರ ಹೋಗೋಂತ ಹೇಳೋದಿಲ್ಲ. ಹೋಗಿ ಆರ್ಡರ್ ಟೈಪ್ ಮಾಡಿಸಿ ಅದ್ರ ಮಾಡಿ ರೆಡಿ ಮಾಡಿ ತರಿಸಿ ಒಂದು ಕೊಟ್ಟು ಹೋಗ್ತಾರೆ. ಯಾತಕ್ಕೆ? ಅವನು ಇವು ಎಲ್ಲ ಗೊತ್ತಿದ್ದಾರೆ, ಅವನೊಬ್ಬರು ಗೊತ್ತಿಲ್ಲ. ಅವಾಗ ಏನಾಗುತ್ತೆ? ಅವ್ರಿಗೆ ಎಲ್ಲರೂ ಏನಂತಾರೆ ಫಸ್ಟು? ಅವ್ರು ಹೂ ಅಂದ್ರೆ ಮಾಡ್ತೀವಿ. ಅರ್ಥ ಆಯ್ತಾ? ಇದು ಅಧ್ಯಾತ್ಮ ಅಂದರೆ ಬಾಸ್ ಅದು. ಅದಕ್ಕೆ ಅಧ್ಯಾತ್ಮ ವಿದ್ಯಾನಾಮ ಅಂತ ಹೇಳಿದ್ರಿಂದ ಅದು ಬಾಸ್ ವಿದ್ಯಾ ಅಂದರೆ ಅಧ್ಯಾತ್ಮ ವಿದ್ಯೆ. ಆದ್ದರಿಂದ ಅಧ್ಯಾತ್ಮ ವಿದ್ಯೆ ಓದೋದು ಲೌಕಿಕ ಎರಡು ಏನಲ್ಲ, 50-50 ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಅವೆರಡನ್ನ ಮ್ಯಾಚ್ ಮಾಡೋಕ್ಕೆ ಬರಲ್ಲ ಅಂಥದ್ದು. ಅದಕ್ಕೆ ಉಪನಿಷತ್ತು ಹೇಳ್ತಾರೆ, ಭೂಮಂಡಲದ ಬೆಸ್ಟ್ ಯಾವ್ದು ತೊಗೋತೀರಪ್ಪ ಇಮ್ಯಾಜಿನ್ ಮಾಡಿ ನೀವು. ಭೂಮಂಡಲ ಯತಿ ಬೆಸ್ಟ್ ಏನು ಇಮ್ಯಾಜಿನ್ ಮಾಡಿ ಅಂತ ಹೇಳ್ತಾರೆ. ನಾವು ಮಾಡೋಕ್ಕೆ ಬರೋದಿಲ್ಲ, ಇವತ್ತು ಮಾಡೋಕ್ಕೆ ಸಾಧ್ಯ ಇಲ್ಲ. ಉಪನಿಷತ್ತು ಹೇಳ್ತದೆ, ಇಡೀ ಪ್ರಪಂಚ ನಿಮ್ಮದು, ಇಡೀ ಪ್ರಪಂಚ 10/20 ಅವೆಲ್ಲ ಅಲ್ಲ, ಒಂದು ಊರಲ್ಲ, ದೇಶ ಅಲ್ಲ, ಎಂಟೈರ್ ಜಗತ್ತು. ಬರೀ ಲ್ಯಾಂಡ್ ಅಲ್ಲ, ಫುಲ್ ನವರತ್ನದಿಂದ ತುಂಬಿಸ್ಬಿಟ್ಟಿದ್ದಾರೆ. ಇಂಚ್ ಬೈ ಇಂಚ್ ನವರತ್ನಗಳ ರಾಶಿ ತುಂಬಿದೆ. ಅದಕ್ಕೆ ನೀನು ಒಬ್ಬನೇ ಅಧಿಕಾರಿ, ಇದಾರು ಶೇರ್ ಮಾಡ್ಕೊಳಕ್ಕಿಲ್ಲ. ಯಾರು ನೀವೊಂದು ಸೊಪ್ಪು ತೊಗೊಂಡು ಅಷ್ಟು ಹೇಳಿದ್ರು ತೊಗೊಂಡೋಗ್ತಾರೆ ಪಾಪ, ಕೈಲಿ ಬಂದು ಅಷ್ಟೇ ಅಲ್ಲ, ಎಲ್ಲ ನೀನೇ ಓನರ್. ಅದಕ್ಕೆ ಯಾವ ತೊಂದರೆ ಏನೇನೂ ಇಲ್ಲ, ಟ್ಯಾಕ್ಸ್ ಫ್ರೀ. ಅದನ್ನು ಕೊಟ್ಟರೆ ವಿಶ್ವದ ಚಕ್ರವರ್ತಿ ಅನ್ನಿಸ್ತಾನೆ, ಗೊತ್ತಾಯ್ತು ಅವನು. ಹೌದಾ, ಇದಿರ್ತಾ ಇದು ಇಮ್ಯಾಜಿನ್ ಮಾಡ್ಕೋ, ಸಾಕಿ ಇಲ್ಲ ಇಮ್ಯಾಜಿನ್ ಮಾಡ್ಕೊ ಅಂತ ಹೇಳ್ತಾರೆ. ಮಾಡ್ಕೊಂಡ್ಯಾ? ಈಗ ಮೋಕ್ಷದ ಸುಖ ಮಿನಿಮಮ್ ಇಷ್ಟಿರುತ್ತೆ ಅಂತೇಳಿ. ಯಾವುದಿದು ಲೋಯೆಸ್ಟ್ ತೃಣಜೀವಿಗೆ ಆನಂದ ಆಗುತ್ತಲ್ಲ, ಮೋಕ್ಷದಲ್ಲಿ ಇಷ್ಟು ಈಕ್ವಲ್ ಆಗುತ್ತೆ ಅಂದರೆ ಎಷ್ಟಿರ್ಬೋದು? ಮೋಕ್ಷ ಕಂಪೇರ್ ಮಾಡ್ತೀರಾ ಈಗ? ಅದಕ್ಕೆ ಸಾಧ್ಯ ಇಲ್ಲ. ಇವು ಕ್ಲರ್ಕಿನ ಎಂಡಿಂಗ್ ಸ್ಯಾಲ್ರಿ ಅವ್ರಿಗೆ ಬೇಸಿಕ್ ಆಗಿರುತ್ತೆ, ಸ್ಟಾರ್ಟಿಂಗ್ ಸ್ಯಾಲ್ರಿ ಆಗಿರುತ್ತೆ. ಇದು ಅರ್ಥ ಆಗುತ್ತೆ ನಮಗೆ. ಯಾರು ದೊಡ್ಡ ರಿಟೈರ್ಡ್ ಕ್ಲರ್ಕ್ ಪಾಪ ಫ್ರೆಶ್ ಅಪಾಯಿಂಟ್ಮೆಂಟ್ ಆಗಿದ್ದಾನೆ, ಅವ್ರ ಸಂಬಳ ಇವು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಅವಾಗ ಯಾವ ಕೋರ್ಸ್ ದೊಡ್ಡದಾಯ್ತು ಈಗ? ಇದು ಅರ್ಥ ಮಾಡಲಿಕ್ಕೆ ಭವಿಷ್ಯತ್ತು ಯಾವುದೇ ಎಕ್ಸಾಂಪಲ್ ಕೊಡ್ತು? ಸಣ್ಣ ಪುಟ್ಟದ್ದು ಕೊಡಲೇ ಇಲ್ಲ. ಏನು ಅಷ್ಟು ಯೋಚನೆ ಮಾಡಿ ಹೇಳಿಬಿಟ್ರು. ಇದೀ ಜಗತ್ತು ಇಂಚ್ ಬೈ ಇಂಚ್ ನವರತ್ನಗಳಿಂದ ತುಂಬಿ ಅದು ನೀನು ಸ್ವಾಮಿ ಆದರೆ ಎಷ್ಟು ಆನಂದ ಸಿಗುತ್ತಲ್ಲ. ಮಾನುಷಾಣ ಏಕೋ ಆನಂದ. ಅಲ್ಲಿಂದ ಹೇಳಕ್ಕೆ ಶುರು ಮಾಡ್ತಾರೆ. ಮೇಲೆ ಹೋಗ್ತಾ ಇರಾಗ್ತಾ ಹೋಗುತ್ತೆ. ಈಗ ಆನಂದ ಜಾಸ್ತಿಯಲ್ಲಿ ಶುರುವಾಗುತ್ತೆ. ಈಗ ಅದು ಪ್ರೇಯಸ್ಸರ ಹಣೆ ಬರ ಇಷ್ಟು. ಭೂಲೋಕದ ಎಷ್ಟೇ ತುಂಬಿಸಿದ್ರು ಕೂಡ ಅದು ಪ್ರೇಯಸ್ಸೆ ಹೊರತು ಏನಾಗೋದಿಲ್ಲ, ಶ್ರೇಯಸ್ಸಾಗೋದಿಲ್ಲ. ಆಮೇಲೆ ಬೆಳೀತಾ ಎಲ್ಲಿ ಬರುತ್ತದು? ಬ್ರಹ್ಮದೇವರು ಶತಾನಂದ ಅಂತ ಅಲ್ಲಿ ಬರುತ್ತೆ. ಶತ ಅಂದರೆ ಪೂರ್ಣಾನಂದ, ಜೀವಕೋಟಿ. ಅದಕ್ಕಿಂತ ಜಾಸ್ತಿ ಇಲ್ಲ ಮುಗಿದೋದರಿಗೆ, ಎಂಡಿಂಗ್ ಸ್ಕೋರ್. ಅದಕ್ಕೆ ಬೇರೆ ಯಾರೂ ಇಲ್ಲ, ಹೈಯೆಸ್ಟ್ ಪೋಸ್ಟು ಅದು. ದೇವ್ರ ಮುಂದೆ ಏನದು ಎಷ್ಟು ಬಟ್ಟಿ ಬರುತ್ತೆ ಅದಕ್ಕೆ? ಮಹಾಲಕ್ಷ್ಮಿ ಆನಂದ ಬಂದಿದ್ದು ಏನೂ ಅಲ್ಲ. ಮಹಾಲಕ್ಷ್ಮಿ ದೇವರ ಆನಂದ ಅದೇನೂ ಅಲ್ಲ. ಈಗ ದೇವರ ಆನಂದ ಗೊತ್ತಾದಾಗ ಒಂದೇ ಸದಾನಂದಂ ಅರ್ಥ ಆಗುತ್ತೆ. ಇಷ್ಟೆಲ್ಲ ಗೊತ್ತಾಗ ಆನಂದಮಯೋ ಅಭ್ಯಾಸ. ಇದು ಆನಂದಮಯೋ ಅಭ್ಯಾಸ ಅಷ್ಟೇ ಹೊರತು ಯಾವುದು ಆನಂದ ಅಲ್ಲ. ಏನು ಎಲ್ಲ ಹೋಗಿದ್ದು 1/2 ಏನೋ ಕುಡಿದ್ಬಿಟ್ಟ ಆನಂದ, ಅಂಥ ಆನಂದ ಅಲ್ಲ. ಇದು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸತ್ ಆನಂದ, ಸತ್ ಆನಂದ, ಸದಾ ಆನಂದ, ಅನೇಕ ರೀತಿ ಬಿಡಿಸ್ಲಿಕ್ಕೆ ಬರುತ್ತೆ ಅದನ್ನು. ಅದು ಸ್ವಾರಸ್ಯ ಇರೋದು.
ಈ ಶ್ಲೋಕದ ತಾತ್ಪರ್ಯ ಅದು ಗೊತ್ತಾಯ್ತಾ. ಶ್ಲೋಕ ದೊಡ್ಡ ಮೆಸೇಜ್ ಏನಂದರೆ ಯಾವಾನ್ ಅರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಇದಿಷ್ಟು ಕೂಡ ಯಾರಿಗಿದೆಲ್ಲ ಸಿಗೋದು ಅಂತ ಪ್ರಶ್ನೆ ಈಗ ನೋಡಿ. ಮತ್ತೆ ಸರ್ವೇಷು ವೇದೇಶು ಅಲ್ಲಿ ವೇದ ಬೈದಿಲ್ಲಿ ವೇದ ಹೋಗ್ಲಿಕ್ಕೆ ಯಾಕೆ ಹೇಳ್ತಾರೆ ಮತ್ತೆ? ಸೊ ವೇದವಾದ ಬೇರೆ ಗೊತ್ತಾಯ್ತಾ. ಆಮೇಲೆ ವೇದ ತ್ರೈಗುಣ್ಯ ವಿಷಯ ಬೇರೆ, ವೇದ ಬೇರೆ. ಆದ್ದರಿಂದ ವೇದೇಶು, ವೇದ ವಾದೇಶು ಅಂತ ಹೇಳಲಿಲ್ಲ, ವೇದೇಶು ಬ್ರಾಹ್ಮಣಸ್ಯ ವಿಜಾನ. ಅನುಕೂಲ ಆಯ್ತಲ್ಲ, ಪುಸ್ತಕ ಇಟ್ಕೊಂಡ್ಬಿಡ ವೇದದ ಪುಸ್ತಕ ಅಂತ ಕೇಳಿದ್ರಿಲ್ಲ. ಬ್ರಾಹ್ಮಣಸ್ಯ ವಿಜಾನತಃ, ಅವನೇನಾಗಬೇಕು, ಅವನು ವಿಜಾನತಃ ಅರ್ಥ ಮಾಡ್ಕೋಬೇಕದು. ಅರ್ಥ ಮಾಡಿಕೊಂಡ ಆಮೇಲೆ ಬ್ರಾಹ್ಮಣಸ್ಯ ಏನಾದವನೀಗ ವಿಶ್ವದ ಮಾಡಲಿಲ್ಲ, ಬ್ರಾಹ್ಮಣ ದೇವರೇನು ಬೇಕು ಅಂತ ಹೊರಟ. ಅರ್ಥ ಮಾಡ್ಕೊಳ್ಳೋದು ಒಂದು ಭಾಗ, ದೇವರೇ ಬೇಕು ಅಂತ. ಬ್ರಾಹ್ಮಣ ಶಬ್ದಕ್ಕೆ ಬ್ರಾಹ್ಮಣ ಅಂತ ಅರ್ಥ ಬರೀದಿಲ್ಲ ಆಚಾರ್ಯರು. ಬ್ರಹ್ಮಾಣತೀತಿ ಬ್ರಾಹ್ಮಣ, ಬ್ರಹ್ಮಜ್ಞಾನಿ ಅಂತ ಅರ್ಥ ಮಾಡ್ತಾರೆ. ಸೊ ಬರೀ ಇವ್ರದ್ದು ಏನು ಪ್ರಶ್ನೆ ಅವಾರ್ಡ್ ಆಯ್ತು ಈಗ? ಇಲ್ಲ ಬ್ರಾಹ್ಮಣರ ಬಗ್ಗೆ ಹೇಳ್ಕೊತಾರೆ, ನಮ್ಮ ಬಗ್ಗೆ ಹೇಳಲಿಲ್ಲ ಅಂತ ಪ್ರಶ್ನೆ ಬರಲಿಲ್ಲ ಈಗ, ಗೊತ್ತಾಯ್ತಾ. ಬ್ರಾಹ್ಮಣ ಅಂದರೆ ಬ್ರಹ್ಮಜ್ಞಾನಿ ಅಂತ ಅರ್ಥ. ಇಷ್ಟೋದ್ರ ತಾತ್ಪರ್ಯ. ಇದೆಲ್ಲ ನೋಡಿದಾಗ ಜನ ತಿಳ್ಕೊಂಡಿದ್ದ ಅರ್ಥ ಇಲ್ಲಿತ್ತು. ಆಚಾರ್ಯ ಬರೆದವ್ರಿಗೆ ಎಷ್ಟು ಅರ್ಥ ಬಿಸಾಕ್ತಿತ್ತು ನಮಗೆ ಗೊತ್ತಾಗ್ತದೆ. ಹಳ್ಳಿಯವರಿಗೆ 10 ಲಕ್ಷ ಟ್ರೈಡಿ ಕೊಟ್ಟರೆ ಅವನಿಗೆ ಸುಮ್ಮನೆ ನೋಡಿ ಬಿಸಾಕಿ ಹೋದರೆ ಆಗೋ ಹಾಗೆ ಅವ್ರಿಗೆ ಅರ್ಥ ಆಗೋದಿಲ್ಲ. ವೇದಗಳಂದ್ರೆ ಹಾಗೆ DD ಫಾರಮ್ ಬಂದಿದೆ, ಅವೆಲ್ಲ ಕೂಡ ಎಲ್ಲ ಕಂಡವ್ರಿಗೆ ಕ್ಯಾಶ್ ಆಗಲ್ಲ. ಯಾರಿಗೆ ಕ್ಯಾಶ್ ಆಗುತ್ತದು? ವಿಜಾನತಃ ಬ್ರಾಹ್ಮಣಸ್ಯ ಕ್ಯಾಶ್ ಆಗೋದು, ಇಲ್ಲದವ್ರು ಆಗೋದಿಲ್ಲ. ಇವ್ರಿಗೆ ಗೊತ್ತಿಲ್ಲ, ಆದ್ದರಿಂದ ಅದು ಬಿಲ್ದಸ್ ಉಳಿದವ್ರು ಇವನೇ ತಿಳ್ಕೊಬಿಟ್ಟೆ ಬಿಲ್ದಸ್ ಅಂತೇಳಿ, ತಪ್ಪದು. ತಥಾಪಿ ಕಮ್ಮಿ ನಮ್ಮ ಡ್ರಾಫ್ಟ್ ಅಲ್ಲ, ಆ್ಯಕ್ಚುಲಿ ಬೇರೆಯವ್ರ ಡ್ರಾಫ್ಟೇ. ಅವ್ರಿಗೆ ಕೊಟ್ಟರೆ ಅವ್ರು ಏನಾದ್ರು ಕೊಡ್ತಾರೆ ಕೊನೆ ಫಸ್ಟ್, ಹೌದಲ್ಲ? ಮಿಸ್ ಆಗಿದ್ದರೆ ಕೊಡ್ತಾರೆ. ಎಷ್ಟೋ ಸರ್ತಿ ಹಾಗಾಗಿರುತ್ತೆ. ಯಾರು ಟ್ರಸ್ಟಿಗೆ ಕಳಿಸಿದ್ದು ಎಲ್ಲ ಬಿದ್ದಿತ್ತಂತೆ, ಯಾರು ತೊಳ್ಕೊಟ್ರು ಪಾಪ ಚೆಕ್ಕನ, ಎಲ್ಲ ದಾರಿಯಲ್ಲಿ ಬಿದ್ದು ಯಾರು ಹಾಕೊಂಡು ಬಿಸಿ ಹೋಗ್ಬಿಟ್ಟಿದ್ದಾರೆ, ಹಾಕಿಲ್ಲ, ನೋಡ್ಕೊಂಡಿಲ್ಲ. ಅದನ್ನು ಆ ಸಡುಬಲ ಮಾಡ್ತಿದ್ರು ಆಗಿನ ಕಾಲಕ್ಕೆ. ಅದು ಬಂದಿದ್ದಾನೆ ಎಲ್ಲ. ಆಮೇಲೆ ಎಷ್ಟೋ ದಿವಸ ಆಗಿದೆ, ಪುಣ್ಯಕ್ಕೆ 3 ತಿಂಗಳು ಆಗಿದ್ದಿಲ್ಲ ಅಷ್ಟೇ, ತಂದುಕೊಟ್ಟ. ಅವಾಗ ನೋಡಿದರೆ ಇದಾಗಿ ಎಲ್ಲೋ ಬಿದ್ದಿದ್ದು ಮೇಲೆ ಜಾಸ್ತಿ ನೋಡಿ ತಂದುಕೊಟ್ಟಿವಿ ಅಂತ ಯಾರೋ ತಂದುಕೊಟ್ಟಪ್ಪ. ಅದೇ ಆದರೆ ಏನು ಅವನಿಗೇನು ಉಪಯೋಗ? ಅದು ಇದು ಸಿಗ್ತೇನೆ ಆತನಂತ. ಈಗ ದುಡ್ಡು ಕಾಸು ಎಲ್ಲ ಒಂದು ವಿಷಯ, ಇನ್ನೊಂದು ಅವನ ಬಗ್ಗೆ ಏನು ಬರುತ್ತೆ ಒಂದೀಗ? ಪ್ರಾಮಾಣಿಕ ಅಂಥೇಳಿ ಗೌರವ ಭಾವನೆ ಬರೋದಿಲ್ಲ, ಆ ಥರ ಬರೋದು. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ತಥಾಪಿ ಕಾಮ್ಯಕರ್ಮಿಣಾಂ ಫಲಂ ಜ್ಞಾನಿನಾಂ ನ ಭವತಿ ಇತಿ ಸಾಮ್ಯಮೇವ ಇತ್ಯತಃ. ಇಷ್ಟು ಸಮ್ಮರಿ ಒಂದು ಮಾತ್ರ ಹೇಳ್ತಾರೆ. ಕಾಮ್ಯಕರ್ಮಿಗಳ ಫಲ ಇದೆ, ನಿಷ್ಕಾಮ್ಯ ಕರ್ಮಗಳಿದ್ದಾರೆ. ಇದು ಹೇಳಲಿಲ್ಲ, ಅದು ಪ್ರೇಯಸ್ಸು, ಇದು ಶ್ರೇಯಸ್ಸು. ಲೌಕಿಕ ಎಲ್ಲ ಪ್ರೇಯಸ್ಸು, ಇದು ಶ್ರೇಯಸ್ಸು. ಸೊ ಒಂದು ಮಿಸ್ ಮಾಡಿಕೊಂಡ್ರೆ ಇಲ್ಲ, ಆಗಲ್ಲ. ಲೌಕಿಕದಲ್ಲಿದ್ದವನಿಗೆ ಅದೊಂದೇ, ಬೇರೆ ಇಲ್ಲ ಅವನಿಗೆ. ಇವನಿಗೆ ಹಾಗಲ್ಲ, ಏನು ಮಾಡ್ತಾನೆ? ಅದರ 10ರಷ್ಟು ಕೋಟಿಯಷ್ಟು ಯೋಗ್ಯತೆ ಬೀಳಕ್ಕೆ ಶುರು ಮಾಡ್ತಾನೆ. ಯಾವಾನರ್ಥ ಪ್ರಯೋಜನ ಉದಪಾನೆ ಕೂಪೆ ಭವತಿ ನಾ ಸಾಮ್ಯಂ ಅಂತ ಹೇಳಕ್ಕೆ ಶ್ಲೋಕ ಹೊರಟಿದೆ. ಯಾವಾನರ್ಥ ಇತಿ ಯಥಾ ಯಾವಾನರ್ಥ ಪ್ರಯೋಜನಂ ಉದಪಾನೆ, ಉದಪಾನ ಅಂದರೆ ಕೂಪ, ಭವತಿ ತಾವಾನ್ ಸರ್ವತಃ ಸಂಪ್ಲುತೋದಕ್ಕೆ ಅಂತರ್ಭವತಿ. ಅದೇ ಸಂಭವ, ಅಂತರ್ಭವತಿ. ಇವರೆಲ್ಲ ಫಲನೂ ಕೂಡ ಅಂತರ್ಭಾವವಾಗ್ತದೆ. ಅದಕ್ಕೆ ಚಕ್ರವರ್ತಿಗಳು ಕೂಡ ಏನು ವಿಧರಾಜ ಚಕ್ರವರ್ತಿ ಅವಧೂತ ಕೂತಿದ್ದಾನೆ. ನಮಸ್ಕಾರ ಸ್ವಾಮಿ, ಯಾರು ನೀವು? ಎಷ್ಟು ಖುಷಿಯಾಗಿದ್ದೀರಲ್ಲ, ಏನು ಏನು ಕೇಳ್ತಾನೆ. ಆ ಜಾನಶ್ರುತಿ ಚಕ್ರವರ್ತಿ ರೈಕು ಅವಧೂತ ಕೇಳ್ಕೊಂಡ, ನಮಸ್ಕಾರ ಮಾಡಿ ಕೇಳ್ಕೊಂಡ. ಇವತ್ತು ಒಂದು ಉಳ್ಕೊಂಡಿದೆ. ಏನು ಉಳ್ಕೊಂಡಿದೆ? ಸಾಧು ಸಂತರು ಅಂತ ಹೇಳಿದರೆ ಎಂಥವನು ಏನು ಮಾಡ್ತಾನೆ? ನಮಸ್ಕಾರ. ಆ ದುಡ್ಡಿಗೆ ಅವನಿಗೆ ಗೊತ್ತು, ಏನಿಲ್ಲ, ಇವನ್ನೇ ಒಂದು ಕೇಳೋನು. ಆದರೂ ಕೂಡ ಅವರಲ್ಲಿ ಏನಿದೆ ಅವ್ರ ಬಗ್ಗೆ ಒಂಥರ ಗೌರವ ಬರುತ್ತೆ. ಎಂಥ ನಾಸ್ತಿಕನು ಕೂಡ ಒಂದು ಕ್ಷಣ ಏನಾಗ್ತಾನೋ ಅವನು, ಭಕ್ತಿ ಬರಲಿ, ತಟ್ಟೆಗೆ ಯಾಕೆ ಹೋಗ್ಬೇಕು ಅಂತ ಮುಂದೆ ಹೋಗ್ಬಿಡ್ತಾರೆ. ಆ ಸ್ಥಿತಿ, ಅಷ್ಟು ಗೌರವ ಸಿಗುತ್ತೆ. ನಮ್ಮ ಕಣ್ಣಿಗೆ ಕಾಣೋದು, ಅದು ಗೊತ್ತಾಯ್ತಾ? ಕಣ್ಣೆದುರಿಗೆ ಕಾಣುತ್ತೆ ಅಂತ ತಿಳ್ಕೊಂಡ್ಮೇಲೆ ಇನ್ನು ಸರಿಯಾಗಿ ತಿಳ್ಕೊಂಡ್ರೆ ಹೇಗಿರುತ್ತೆ? ಬ್ರಾಹ್ಮಣಸ್ಯ ವಿಜಾನತ. ವಿಜಾನದ ಇನ್ನೊಂದು ಅರ್ಥ ವಿಜಾನತ ಅಂತ ಹೇಳಿದರೆ ಭಾರಿ ತಿಳ್ಕೊಂಡವನು. ಏನು ಭಾರಿ ತಿಳ್ಕೊಂಡವನು? ವಿಷ್ಣುಂ ಜಾನತಃ, ಸರ್ವೋತ್ತಮ ತಿಳ್ಕೊಂಡವನಿಗೆ ಎಂತ ಅರ್ಥ? ಅದನ್ನ ಬಿಡಿಸೋದಿಲ್ಲ. ಹೇಳಿದ್ರೆ ಏನಾಗುತ್ತದು? ಮಾಧುರ್ಯ ಅಂತ ಆಗ್ಬಿಡ್ತಾಯಿತ್ತು. ಭಗವದ್ಗೀತೆ ಹಾಗಾಗಬಾರ್ದು ಅಂಥೇಳಿ ನಿಜವಾಗಲೂ ಆಗಿರೋದು ಹಾಗೆ. ಬಟ್ ಗುಣ ಹೇಗೆ ನೋಡೋರಿಗೆ ಹೇಗಿರ್ಬೇಕದು? ಇಟ್ ಇಸ್ ಕರೆಕ್ಟ್, ಅದು ಯೂನಿವರ್ಸಲ್ ವರ್ಕೇನೆ. ಅದನ್ನು ಲೋ ಮಾಡಿಬಿಡ್ತಾರೆ. ಲೋ ಆಗಬಾರ್ದು ಅಂತ ಆ ಲೆವೆಲ್ ಮೇಂಟೈನ್ ಮಾಡ್ಲಿಕ್ಕೆ ಏನು ಮಾಡ್ತಾರೆ? ಹಾಗೆ ಹೇಳ್ತಾರೆ. ಫಲಂ ತತ್ ತಥಾ ಯಾವಾನರ್ಥ. ಅರ್ಥ ಅಂದರೆ ಪ್ರಯೋಜನ ಅಂತ ಅರ್ಥ. ಇಲ್ಲಿ ಯಾವ ಯಥಾರ್ಥಂ ಪ್ರಮಾಣ ಆ ಅರ್ಥ ತಗೊಳ್ಬಾರ್ದು. ಅಲ್ಲಿ ಅರ್ಥ ಅಂದ್ರೇನು? ಯಥಾರ್ಥಂ ಪ್ರಮಾಣ ಏನು ಒಟ್ಟು ಅರ್ಥ ಏನದಕ್ಕೆ? ಅದು ಏನದು ಜ್ಞಾನಕ್ಕೆ ವಿಷಯ ಅಂದರೆ?
ವಸ್ತು ಪ್ರಮೇಯ ತತ್ವ ಅಷ್ಟೇ. ಪ್ರಮಾ ವಿಷಯ ಪ್ರಮೇಯಂ ಅಷ್ಟೇ. ಅಲ್ಲಿ ಈ ಅರ್ಥ ತಗೋಬಾರ್ದು. ಇಲ್ಲಿ ಈ ಅರ್ಥ ಅಂದ್ರೇನು? ಪ್ರಯೋಜನ ಅಂತ ಅರ್ಥ. ಏನಪ್ಪ ಕಿಮರ್ಥಂ ಆಗತಃ, ಯಾತಕ್ಕೋಸ್ಕರ ಬಂದಿದ್ದಿ ಅಂತ ಕೇಳ್ತಾರಲ್ಲ, ಏನು ಪ್ರಯೋಜನ ಅಂತ ಅರ್ಥ. ಕೂಪೇ ಭವತಿ ಉದಪಾನೆ ಕೂಪೇ ಅರ್ಥ ಪ್ರಯೋಜನಂ ಉದಪಾನೆ ಕೂಪೇ ಭವತಿ ತಾವಾನ್ ಅದಿಷ್ಟು ಸರ್ವತಃ ಸಂಪ್ಲುತೋದಕ್ಕೆ ಅಂತರ್ಭವತ್ತೇವ. ಸೊ ಎಲ್ಲ ಇದ್ದೇ ಇದೆ. ಏವಂ ಸರ್ವೇಷು ವೇದೇಶು ಯತ್ಫಲಂ ತದ್ ವಿಜಾನತಾ ಅಪಿ ಜ್ಞಾನಿನೋ ಬ್ರಾಹ್ಮಣಸ್ಯ ನೋಡಿ, ಜ್ಞಾನಿ ಅನ್ನೋ ಪದ ಫಲೇ ಅಂತರ್ಭವತಿ. ಇಷ್ಟು ಕೂಡ ಅವನ ಫಲ. ಅದಕ್ಕೆ ಕರ್ದಮರಿದ್ದಾರೆ, ಏನೂ ಇಲ್ಲ. ಚಕ್ರವರ್ತಿಯ ಮಗಳು ಹೆಂಡತಿ, ದೇವಹೂತಿ ಹೆಂಡತಿ ಆಗಿಬರಲಿ, ಏನೂ ಇಲ್ಲ. ಒಂದು ಕ್ಷಣದಲ್ಲಿ ಏನು ಮಾಡಿದ್ರು ಅವರು? ಬಂಗಾರದ ಮನೆಗಳು ಸಾಲು ತಿಳಿತಿಲ್ಲ. ಒಂದು ನೋಡ್ತಾನೆ, ಅವ್ರನ್ನ ಬಿಟ್ಬಿಡಿ. ಮಾಂಧಾತ ರಾಜ ಸೌಬರಿ ಅಳಿಯ ಅವರಿಗೆ 52 ಮಕ್ಕಳು ಮದುವೆ ಮಾಡಿದ್ದ. ನೋಡ್ಕೊಂಡು ಬರಬೇಕಂತ ಬರ್ತಾನೆ. ನೋಡಿ ಎಷ್ಟು ಒಂದು ಕ್ಷಣ ಅಂದ್ಕೊಂಡಂತೆ, ನಾನು ಇಡೀ ಸಾಮ್ರಾಜ್ಯ ಇದ್ರ ಮುಂದೆ ಏನೂ ಅಲ್ಲ ಅಂತೇಳಿ. ಇದು ಹೇಳಿದ್ದನ್ನು ಫೀಲ್ ಮಾಡ್ತಾನೆ. ಏನು ವೈಭವ ಇದು ಸಾಮ್ರಾಜ್ಯದ ಮುಂದೆ ಅಲ್ಲ ಅಂತ ಹೇಳ್ತಾರೆ. ಇಷ್ಟರ ಮಟ್ಟಿಗೆ ಅನುಭವಕ್ಕೆ ಬರುತ್ತೆ. ಅದು ಹೇಳ್ತು, ಪ್ರಶಾಂತ ವಾತಾವರಣ ಕಂಡಾಗ ನಾವು ಅರಮನೆಯಲ್ಲೂ ಸಿಗೋದಿಲ್ಲ ಇಂಥ ವಾತಾವರಣ ಅಂತ ಹೇಳ್ತಾರೆ. ಲೋಕದಲ್ಲೇ ಆ ಭಾವನೆ ಬರುತ್ತೆ. ಸರ್ವೇಷು ವೇದೇಶು ಯತ್ಫಲಂ ತತ್ ವಿಜಾನತಾಪಿ ಜ್ಞಾನಿನೋ ಬ್ರಾಹ್ಮಣಸ್ಯ ಫಲೇ ಅಂತರ್ಭವತಿ. ಒಬ್ಬ ಬ್ರಾಹ್ಮಣರಲ್ಲಿ ನೀವೆಲ್ಲ ಲೌಕಿಕ ಎಲ್ಲ ವೇದ ಓದ್ಬಿಟ್ಟು ಲೌಕಿಕ ಉಪಯೋಗಿಸ್ತೇನಲ್ಲ, ಅದು ಒಬ್ಬ ಬ್ರಾಹ್ಮಣ ಅರ್ಥ ತಿಳ್ಕೊಂಡವನು ಅದನ್ನು ಕೋಟಿಪಟ್ಟು ಉಪಯೋಗಿಸ್ತಾನೆ. ಇದು ಗೊತ್ತಿರಬೇಕು. ಈಗ ಬ್ರಾಹ್ಮಣ ಅಂದರೆ ಏನು? ಬ್ರಹ್ಮ ಅಣತೀತಿ ಬ್ರಾಹ್ಮಣ ಅಪರೋಕ್ಷ ಜ್ಞಾನಿ. ಡೆಫರೆನ್ಸ್ ಎಲ್ಲೆಲ್ಲಿ ಬಿದಿಷ್ಟು ತಿಳ್ಕೊಂಡ್ಬಿಟ್ರೆ, ಎಲ್ಲೆಲ್ಲಿ ಬ್ರಾಹ್ಮಣರು ಹೊಗಳಿದ್ದಾರೋ ಅದನ್ನು ನಾವು ತಪ್ಪು ತಿಳ್ಕೊಂಡು ನಮ್ಮನ್ನು ಹೊಗಳಿದ್ದಾರೆ ಅಂತ ತಿಳ್ಕೊಳ್ಬಾರ್ದು. ಯಾರಿಗೆ ಅಪ್ಲೈ ಆಗುತ್ತದೋ? ಬ್ರಹ್ಮಜ್ಞಾನಿಗೆ ಮಾತ್ರ ನಮಗೆ ಅನ್ವಯ ಆಗೋದಿಲ್ಲ. ಬ್ರಹ್ಮಜ್ಞಾನಿಯಾಗಿರೋ ಕನಕದಾಸರಂಥವ್ರು ಬ್ರಹ್ಮಜ್ಞಾನಿಗಳವರು ಯಾವುದು ಅಪ್ಲಿಕಬಲ್ ಅಲ್ಲ ಅವರಿಗೆಲ್ಲ. ಇದಲ್ಲ ಮುಖ್ಯಾರ್ಥ ಅಪ್ಲಿಕಬಲ್. ಈ ಲೋಯಲ್ ಅರ್ಥ ತೊಗೊಳ್ಬಾರ್ದು. ಇದು ಔಪಾಧಿಕ ಅರ್ಥ. ಇದು ನಿಜವಾದ ಅರ್ಥ ಬ್ರಾಹ್ಮಣ ಶಬ್ದಕ್ಕೇನು ಅಂದರೆ ಬ್ರಹ್ಮಜ್ಞಾನಿಯಾದವನು ಅಂತ ಅರ್ಥ. ಅಣತೀತಿ ಬ್ರಾಹ್ಮಣ ಅಪರೋಕ್ಷ ಜ್ಞಾನಿ. ಅದಕ್ಕಿಂತ ನಾವು ಏನಾಗಿಲ್ಲ ಅಂತ ಆಯಿತು, ಬ್ರಾಹ್ಮಣರಾಗಿಲ್ಲ ಅಂತ ಅರ್ಥ. ಹೆಸರಿಗೆ ಬ್ರಾಹ್ಮಣ ಹೊರತೇನಲ್ಲ, ಬ್ರಾಹ್ಮಣ ಆಗಿಲ್ಲ. ಮತ್ತು ಯಾತಕ್ಕೆ ಬ್ರಾಹ್ಮಣ ಅಂತ ಕರೀತಾರೆ ಅಂದರೆ, ಮೆಡಿಕಲ್ ಡಾಕ್ಟ್ರ್ ಆಗಿಲ್ಲ, ಕೋರ್ಸ್ ಸಿಕ್ಕಿದೆ, ಚಾನ್ಸ್ ಸಿಕ್ಕಿದೆ ಅವರಿಗೆ. ಅದಕ್ಕೆ ಅವನ್ನೇ ವೀರಪ್ಪ ಡಾಕ್ಟ್ರು ಅಂತ ಮಾತಾಡಿಸ್ತಾರಲ್ಲ, ಆ ರೀತಿಯಲ್ಲಿ ಮಾತಾಡಿಸ್ತಾರೆ. ಬಟ್ ನಿಜವಾಗ್ಲೂ ಏನಲ್ಲ, ಅದು ಕೋರ್ಸ್ ಮುಗಿದ ಮೇಲೆ ಬ್ರಾಹ್ಮಣನಾಗೋದು, ಅದಕ್ಕಿಂತ ಮುಂಚೆ ಅಲ್ಲ. ಸೊ ಬ್ರಾಹ್ಮಣ ಜನ್ಮ ಯಾತಕ್ಕೆ ಕೊಟ್ಟಿದ್ದಾರೆ ಅಂದರೆ ಬ್ರಾಹ್ಮಣರಾಗಿ ಅಂತ ಕೊಟ್ಟಿದ್ದಾರೆ ಅಂತ ಅರ್ಥ. ಇದೇನು ಮಾಡ್ತಾರೆ, ಬ್ರಾಹ್ಮಣ ಆಗಿಬಿಟ್ಟಿದ್ದೆ ಅಂತ ಏನಾಡೋ ಮಾಡಿಬಿಡ್ತಾರಲ್ಲ, ಆಗಿಲ್ಲ ಅಂತ ಪ್ರೂವ್ ಮಾಡ್ಕೋತಾರೆ. ಸಹಿ ಬ್ರಹ್ಮ ಗಚ್ಚತಿ. ಯಾತಕ್ಕೆ ಸಹಿ ಬ್ರಹ್ಮ ಗಚ್ಚತಿ? ಇಲ್ಲಿ ಬಸ್ಸಲ್ಲಿ ಇಲ್ಲೇ ಕೂತಿರುತ್ತೆ, ನಮ್ಮ ಬೆದರಿಗೆ ಹೋಗುತ್ತೆ ಬಸ್. ಅದು ಯಾರೋ ಎಲ್ಲಿ ಹೋದ್ರು, ಬದರಿಗೆ ಹೋದ್ರು, ಇಲ್ಲೇ ನಮಗೆ ಕಾಣಿಸಿರುತ್ತೆ ಬದರಿಗೆ ಹೋದ್ರು ಅಂತ. ಬದರಿಗೆ ಎಲ್ಲಿ ಹೋಗಿದ್ದಾರೆ ಅವರು? ಬಟ್ ನಮಗೇನು ಗ್ಯಾರಂಟಿ? ಬದರಿ ಬಸ್ಸು ಹೋಗ್ತಾರೆ ಅಂತ ಪ್ಲೇನ್ ನೋಡಿ ಹೇಳ್ತಾರೆ. ಇದಕ್ಕಿಂತ ಪ್ಲೇನ್ ಎಷ್ಟೋ ವಾಸಿ. ಒಂದು 2 ಗಂಟೆ ಯಾರು ಹೋಗ್ತಾನೆ ಅವನು. ಇದು ಎಷ್ಟು ತಿಂಗಳಗಟ್ಟಲೆ ಬೇಕು ಕೆಲವು ಸಲ. ಇಷ್ಟಾದರೂ ಹೋಗ್ತಾನೆ, ಅಷ್ಟು ಗ್ಯಾರಂಟಿ ಇದ್ದಾಗೆ. ಅದಕ್ಕೆ ಬ್ರಾಹ್ಮಣ ಅಂತ ತಿಳ್ಕೊಬೇಕೆ ಹೊರತು ನನ್ನಂಥ ಬ್ರಾಹ್ಮಣ ಆದ್ಮೇಲೆ ಬಂದುಬಿಟ್ಟಿದೆ ಜನಗಳು, ನನ್ನಂಥ ಬ್ರಾಹ್ಮಣರೇ ಇಲ್ಲ ಅಂತೇಳಿ. ಬ್ರಹ್ಮಜ್ಞಾನ ಬರೋದು ಆಚಾರದಿಂದ ಬ್ರಾಹ್ಮಣ ಆಗೋದು ಎಕ್ಸ್ಟರ್ನಲ್ ಅಷ್ಟೇ. ನಿಜವಾದ ಬ್ರಾಹ್ಮಣ ಅಂತ ತಡ್ಕೋಬೇಕಾದ ಯಾವಾಗ? ಬ್ರಹ್ಮಜ್ಞಾನ ಬಂದರೆ. ಅದು ನಮ್ಮಲ್ಲಿ ಹೋಗ್ಬಿಟ್ಟಿದೆ, ಭಯಂಕರ ಅಹಂಕಾರ ಪಟ್ಟು ಪಜಿತಿ ಆಗ್ತದೆ. ವಿಜಾನತ ಇತಿ ಜ್ಞಾನಫಲತ್ವಂ ತಸ್ಯ ದರ್ಶಯತಿ. ಒಟ್ಟಿಗೆ ಜ್ಞಾನಫಲ ಏನು ಅಂತ ಕೇಳಿದರೆ ದೇವರನ್ನು ತಿಳಿಯೋದೇ ಹೊರತು ಬೇರೆ ಅದು. ಇದೇ ಮುಂದೆ ಬರುತ್ತೆ 13ನೇ ಅಧ್ಯಾಯದಲ್ಲಿ. ಓದಿದ್ದೇನಪ್ಪ ಉಪಯೋಗ ಅಂತ ಕೇಳಿದರೆ, ದೇವರನ್ನು ಕಾಣೋದಕ್ಕೋಸ್ಕರ ಶಾಸ್ತ್ರ ಓದೋದೇ ಹೊರತು ಶಾಸ್ತ್ರ ಓದಿ ಪಾಂಡಿತ್ಯ ಪಡೀಲಿಕ್ಕಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ತತ್ವಜ್ಞಾನಾರ್ಥ ದರ್ಶನಂ. 20 ಗುಣದಲ್ಲಿ ಕೊನೆಯ ಗುಣ ಯಾವುದು? ತತ್ವಜ್ಞಾನಾರ್ಥ ದರ್ಶನಂ. ಇವತ್ತು ಹೇಳಿಲ್ಲ, ಫಸ್ಟ್ ಟರ್ಮ್ ಸ್ಕೂಲಿಗೆ ಫಸ್ಟ್ ಬಂದುಬಿಟ್ಟ, ಸನ್ಮಾನ ಶುರು ಮಾಡಿಬಿಟ್ರೆ ಅವನಿಗೆ. ಮಿಡ್ ಟರ್ಮಲ್ಲಿ ಬಂದ ಅಂಥೇಳಿ ಫೈನಲ್ ಡುಮ್ಕಿ ಹೋಗ್ಬಿಟ್ಟ ಆ ಕಡೆಗೆ. ಯಾಕೆ? ಸನ್ಮಾನದಲ್ಲೇ ಖುಷಿಯಾಗಿಬಿಡ್ತಾರೆ. ಅವ್ರು ಲೆಕ್ಕ ಇಲ್ಲ, ಮುಂದೆ ಯಾತಕ್ಕೆ ಬಂದ ಮುಂದೆ ಚೆನ್ನಾಗಿ ಬರ್ತಾನೆ. ಯಾತಕ್ಕೆ ಮಾಡ್ತಾಯಿರೋದು ಗೌರವ ಕೊಟ್ಟಿದ್ದ ಅವನಿಗೀಗ ಬಂದಿದೆ, ಎಲ್ಲದರಲ್ಲೂ ಚೆನ್ನಾಗಿ ಬಂದಿದ್ದಾರೆ, ಮುಂದೆ ನಮ್ಗೆ ಸ್ಕೂಲ್ ಹೆಸರು ತರ್ತಾರೆ ಅಂತಾರೆ ಹೊರತು ಇವು ಕೌಂಟ್ ಆಗೋದು ಮುಂದೆ ಆದರೆ. ಇಲ್ಲೋರು ಎಲ್ಲದಕ್ಕೂ ಬೆಲೆ ಇಲ್ಲ, ಹೋಗ್ಬಿಡೋದು. ಅಪರೋಕ್ಷ ಜ್ಞಾನ ಬರದೇ ಹೋದರೆ ಇವ್ರಿಗೆ ಶಾಸ್ತ್ರ ಓದ್ದ ಬೇಕಾಷ್ಟು ದುಡ್ಡು ಏನೇನೋ ಬಂದೋಯ್ತು ಅವನಿಗೆ. ಸಾರ್ಥಕ ತಿಳ್ಕೊಬಾರ್ದು ಅವನು. ಯಾತಕ್ಕೆ? ಅದ್ರ ಫಲ ಅಲ್ಲ ಅದು, ಅದ್ರ ಫಲ ಅಲ್ಲ. ಅದ್ರ ಫಲ ಏನು? ದೇವ್ರು ಕಾಣಬೇಕು. ದೇವರು ಕಾಣದೇ ಹೋದರೆ ಅದೇ ಒಳ್ಳೆ ಚೆನ್ನಾಗಿದೆ. ಪ್ರತಿಪಾದನೆ ಹಾಡಿದೆ, ಗೊತ್ತಾಯ್ತಿಲ್ಲ? ಸುಮ್ಮನೆ ವೈಷ್ಣವನೆಂಬೇರಿ, ಗೊತ್ತಾಯ್ತಾ? ಪರಬ್ರಹ್ಮ ಸುಜ್ಞಾನ ವರಿಯದ ನನ್ನನ್ನು ಸುಮ್ಮನೆ ವೈಷ್ಣವನೆಂಬೇರಿ. ವೈಷ್ಣವ ಅಂತ ಕರಿಬೇಡಿ ನಮ್ಮನ್ನು. ನಮಗೆ ಎಲ್ಲಿ ಗೊತ್ತಿದ್ದಾರೆ ದೇವರು, ಎಲ್ಲಿ ಕಂಡಿದ್ದೇವೆ ನಾವು ಅಂತ ಹೇಳ್ತಾರೆ. ಭಾಳ ಚೆನ್ನಾಗಿರೋ ಪದ್ಯಗಳವೆಲ್ಲ. ಅವ್ರು ಹೇಗಿದ್ದು ಅನುಸಂಧಾನ ಮಾಡಬೇಕು ಹೇಳಿಕೊಡ್ತಾರೆ. ದೊಡ್ಡ ಜ್ಞಾನಿಗಳಾಗಿದ್ದು ಹೇಳೋ ಮಾತುಗಳು.
ಸುಮ್ಮನೆ ವೈಷ್ಣವರು ಅಷ್ಟೇ ಹೊರತು ಏನಲ್ಲ ಕಮಿಟ್ಮೆಂಟ್ ಏನು ನಮಗಿಲ್ಲ. ವಿಷ್ಣು ಯಾರು ಅಂತಲೇ ಗೊತ್ತಿಲ್ಲ ಫಸ್ಟ್. ಅವಳು ಆತ್ಮಾವಲೋಕನದ ಪದ ಅಂತೀವಲ್ಲ ಹಾಗೆ ಇಂಟ್ರಾಸ್ಪೆಕ್ಷನ್ ಹೀಗೆ ಮಾಡ್ಕೋ. ನಮಗೆ ಪಾಪ ಅವ್ರು ಹಾಗಿದ್ರಂತೆ, ಶ್ರೀಪಾದರ ಹಾಗಿದ್ರೆ ನಮ್ಗತಿ ಏನು ಈ ಥರ ಯೋಚನೆ ಮಾಡಬಾರ್ದು, ಹೀಗಿರಬಾರ್ದು ಅಂತ ಹೇಳೋದಕ್ಕೋಸ್ಕರ ತಮ್ಮನ್ನು ಮಾಡ್ಕೊಂಡು ಹೇಳಿಬಿಡ್ತಾರೆ. ಶ್ರೀರಮಣ ತವಚರಣ ದೊರಕುವುದು ಹಾಗಿನ್ನು ಪರಮ ಪಾಪಿ. ಜಗನ್ನಾಥಾಸರು ಒಪ್ಕೊಂಡಿದ್ದಾರೆ ಪರಮ ಪಾಪಿಷ್ಟ ನಾನು ಅಂಥೇಳಿ. ಅವ್ರು 50,000 ಏನು ಓದೋದು ನಾವೀಗ, ಅದು 50,000 ಅವರೇ ಪಾಪಿಷ್ಟರು ಅಂತ ಹೇಳಿದ ಏನರ್ಥ ಅದಕ್ಕೆ. ಈ ರೀತಿ ತಿಳ್ಕೊಂಡು ಓದಿ ಅವಾಗ ಗೊತ್ತಾಗುತ್ತೆ. ಅದು ನಮಗೆ ಯಾಕಂದು ಬರೀತಾರೆ ಗೊತ್ತಾ, ಹೇಗೆ ನಾವು ಪಾಪನ ಅನುಸಂಧಾನ ಮಾಡಿದ್ದು ಕಳ್ಕೊಳ್ಳೋಕ್ಕೆ ಯೋಚನೆ ಮಾಡಬೇಕು ಅಂಬುದು ನಮಗೆ ಗೊತ್ತಿಲ್ಲ. ಅದು ತೋರಿಸ್ಕೊಳ್ಳೋಕೆ ಬರೀತಾರೆ. ವಿಜೇಂದ್ರ ಸ್ವಾಮಿಗಳ ಪಾಪಮೋಚನ ಸ್ತೋತ್ರ ಅವ್ರು ಹೇಳ್ತಾರೆ, ಮಮ ಸಮಾನ ಪಾಪಕರ್ತ ನಾಸ್ತಿ ನಾಸ್ತಿ ನಾಸ್ತಿ. ಇಲ್ಲೇ ಇಲ್ಲ ಜಗತ್ತಿನೊಳಗಿದ್ದು ಒಬ್ಬರು ನಿತ್ಯ ತಿರುಳು ಗೋವಿಂದ. ಎಷ್ಟು ದೊಡ್ಡ ಜ್ಞಾನಿಗಳು ಗೊತ್ತಾ ಅವರು. 44 ಕಲಾವಿದ್ಯೆ ಗೊತ್ತಿತ್ತು ಅವರಿಗೆ. ಅವರು ರಾಯರು ಅದು ಅವರಾದ್ಮೇಲೆ ಯಾರೂ ಬರಲಿಲ್ಲ ಕ್ಲೋಸಲ್ಲಿ. ವ್ಯಾಸರಾಜರು ದೇವರಿಗೆ ರಾಘವೇಂದ್ರ ಸ್ವಾಮಿಗಳೇ ಕೊನೆ. ಅದಕ್ಕೆ ಸರ್ವವಿದ್ಯಾ ಪ್ರವೀಣೋ ಅನ್ನೋ ಮಾತು ಸ್ವಾರಸ್ಯ ಇದೆ. ಎಲ್ಲ ವಿದ್ಯೆಯಲ್ಲೂ ಪಾರಂಗತರು ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ನೋ ವಿದ್ಯತೆ. ಯಾತಕ್ಕೆ ಹೇಳಿದ್ದು ಅಂತ ಕೇಳಿದರೆ ಅದು ಆ ಯೋಚನೆ ಮಾಡಿದಾಗ ಎಷ್ಟು ತಾರತಮ್ಯದ ನಮಗೆ ತಿಳಿಯುತ್ತೆ ಸರಿಯಾಗಿ. ಆ ದೃಷ್ಟಿಯಿಂದ ಈ ಪದ ಅರ್ಥ ಮಾಡಿಕೊಂಡ್ರೆ ನಿಜವಾದ ಸಾಧನೆ ಆಗುತ್ತೆ. ನಿಜವಾದ ಆಗೋದಿಲ್ಲ. ನಾವು ಇದು ಸಿಕ್ಕಿದ್ದು ಎಷ್ಟೇ ಓದಿ ಏನೇ ಭೂಲೋಕದಲ್ಲಿ ಸಿಕ್ಕರೂ ಕೂಡ ಅದಕ್ಕೆ ವಿಜಯದಾಸರು ಹೇಳ್ತಾರೆ, ನೀನು ಒಲಿದುದಕ್ಕೆ ಇಹ ಸೌಖ್ಯವೇ ರಂಗ ನಾನೊಲ್ಲೆ ನಾನೊಲ್ಲೆ. ಮಾದು ಭಾರಿ ಬಡತನ ಇತ್ತಲ್ಲ, ಒಂದು ಸತ್ಯ ಮನೆಯಲ್ಲಿ ವಿಚಿತ್ರ ವಾತಾವರಣ, ಮುಟ್ಟಿದ್ದೆಲ್ಲ ಚಿನ್ನ ಬಂಗಾರದ ರಾಶಿ, ಉಳಿದಾರಿಗೆ ಸದ್ಯ ದೇವ್ರು ಕಂಡುಬಿಟ್ಟ ಇವತ್ತು ನಮಗೆ ಎಲ್ಲ ಅನ್ಕೊಂಡಿದ್ದಾಯಿತು ಅಂತೇಳಿ ತಕ್ಷಣ ಸಿಟ್ಟು ಬರುತ್ತೆ, ಭಾಳ ದುಃಖ ಆಗಿಬಿಡುತ್ತೆ. ನೀನು ಒಲಿದಕ್ಕೆ ಇಹ ಸೌಖ್ಯವೇ ರಂಗ ನಾನೊಲ್ಲೆ, ನನಗೆ ಬೇಕಾಗಿಲ್ಲ ಇದು ಯಾವುದು ಕೂಡ. ಇದನ್ನು ಕೊಡ್ಲಿಕ್ಕೆ ನಾನು ಮಾಡಿದ್ದು. ಕೆಲಸ ಕೊಡಿ ಅಂತ ಬಂದರೆ ಊಟಕ್ಕೆ ಕಳಿಸಿ ಸಿಟ್ಟು ಬರ್ತದೋ ಇಲ್ಲ. ಬಳ್ಳಿ ಬಜ್ಜಿ ಎಷ್ಟು ಬೇಕಾದ್ರೆ ಎಷ್ಟು ತಿಂದರೂ ಇವತ್ತು 3 ತಾಸಿಗೆ ಹೋಗಿಬಿಡುತ್ತೆ ಅದು. ಅವ್ರಿಗೆ ಅದು ಶ್ರೇಯಸ್ಸು, ಇದು ಪ್ರೇಯಸ್ಸು, ಇದು ನನಗೆ ಬೇಕಿಲ್ಲ ಅಂತ ಹೇಳ್ತಾರೆ. ಅದೆಷ್ಟೇ ಹಾಗೆ ಮಾಯ ಆಗಿಬಿಡುತ್ತಂತಾಗೆ. ಅದಿಷ್ಟು ಬೇಡ ಅಂತ ಹೇಳಿದ ತಕ್ಷಣ ಹೋಯಿತು. ಅಂದರೆ ದೇವ್ರ ಪರೀಕ್ಷೆ ಅವತ್ತು. ಆ ಸ್ಟೇಜಲ್ಲಿ ಕೂಡ ಏನಾಗಲಿಲ್ಲ, ಅವರು ಟೆಂಪ್ಟ್ ಆಗಲಿಲ್ಲ. ಅವೆಲ್ಲ ಈ ಬೇಕಿಸಿದ್ದು ಈ ಬ್ಯಾಕಿಂಗ್ ಇದ್ದರೆ ಅದು ಅರ್ಥ ಇಲ್ಲ, ಬರೀ ಪವಾಡ ಅನಿಸ್ಬಿಡುತ್ತೆ ಅಷ್ಟೇ. ಅದು ಪವಾಡ ಅಲ್ಲ, ಅದು ಫಿಲಾಸಫಿ. ಅದು ಆದರೆ ತಿಳ್ಕೊಂಡಿದ್ದು ಏನದು ತತ್ವಜ್ಞಾನ. ರಾಯರು ಎಷ್ಟು ಸಿದ್ಧಿ ಬಂದರೆ ಅದು ಕೇರೆ ಮಾಡ್ತಿದ್ದೀರ, ಮುಂದೆ ಹೋಗ್ಬಿಡ್ತಾ ಇದ್ರು ಆ ಕಡೆ. ಇದೆಲ್ಲ ನಥಿಂಗ್. ಅವ್ರು ಒಟ್ಟು ಸಿದ್ಧಿ ಮುಂದೆ ಏನದು ನಗಣ್ಯ. ಇದೆಲ್ಲ ಓದಿದಾಗ ಅಧ್ಯಾತ್ಮ ಓದಬೇಕು, ಟೈಮ್ ಹಾಕಬೇಕು, ಅವೆಲ್ಲ ಗೊತ್ತಾಗುತ್ತೆ. ಈ ನಮಗೆ ಟೈಮ್ ಪಾಸಿಗೆ ಓದ್ತೇವೆ ಹೊರತು ಟೈಮ್ ಸಾರ್ಥಕಕ್ಕೋಸ್ಕರ ಅಲ್ಲ. ಟೈಮ್ ಪಾಸ್ ವೇದಾಂತ. ಯಾವುದೋ ಒಂದು ಬೇರೆ ಯಾವುದೋ ಮೊನ್ನೆ ಇದಕ್ಕೆ ಯಾವುದು ಟೈಪ್ ಮಾಡಿದ್ದಾರೆ, ಟ್ಯಾಬ್ಲೆಟ್ಸ್ ಟೈಪ್ ಮಾಡಿದ್ದಾರೆ, ಬೆಲ್ಲಗೆಲ್ಲ ಹಾಕಿ ಮಾಡಿದ್ದಾರೆ. ಅದು ಬೋರ್ಡಾಗಿ ಮೇಲೆ ಹಾಕಿದ್ದಾರೆ ಟೈಮ್ ಪಾಸ್ ಅಂತ. ಅದು ಸುಮ್ಮನೆ ಬಾಯಲಾಡ್ಸ್ರಿ ಅಂತ ಇದೆ, ಔಷಧಿ ಯಾವುದಲ್ಲ ಅದಕ್ಕೆ, ಸುಮ್ಮನೆ ಟೈಮ್ ಪಾಸ್ ತಿರ್ಕೊತ ಹೋಗ್ರಿ ಅಂತ ಅರ್ಥ. ಈ ಟೈಮ್ ಪಾಸ್ ಅಂತೇಳಿ ನಾವು ಭಗವದ್ಗೀತೆಗೆಲ್ಲ ಹಾಕಿಬಿಟ್ರೆ ಗತಿ ಏನಾಗುತ್ತದೆ, ಹಾಗೆ ಹಾಕಾಗಿಲ್ಲ. ಉಳಿದೆಲ್ಲ ಟೈಮ್ ಪಾಸ್ ಆಗಿ ಹೇಳೋದಾದರೆ ನಾವು ಭಗವದ್ಗೀತೆ ಅದು ಮಾತ್ರ ಟೈಮ್ ಸಾರ್ಥಕ, ಉಳಿದೆಲ್ಲ ಏನದು ಟೈಮ್ ಪಾಸೇ. ಓಂ